जयति पराशरसूनुः सत्यवती हृदयनन्दनो व्यासः यस्य आस्य कमलगलितं वाङ्मयममृतं जगद्विपति भुजगभुगाभमुद्यम्य हृद्यं निजभुजं दक्षिणं लक्षणाढ्यं ललितमुद्रिक्तविज्ञानमुद्रं भज भज अनन्तमित्यालपन्तं प्रणतवान् प्राणिनां प्राणभूतं प्रणतिभिः प्रणये पूर्णबोधम् भवदवोष्णेन ततप्यमानं भुवि परं नाथमप्रेक्षमाणं भुवनमन्येन च अन्येन दोष्णा भवतु भीर्मा इति नः सान्त्वयन्तं प्रणतवान् प्राणिनां प्राणभूतं प्रणतिभिः प्रणये पूर्णबोधम् जन्माद्यस्य यतोऽन्वयात् इतरतश्च अर्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि. ನನ್ನ ಅಧ್ಯಾತ್ಮ ಬಂಧುಗಳೇ, ಭಾಗವತದಲ್ಲಿ ಬಂದ ನಾರಾಯಣ ಕವಚ ಹಯಗ್ರೀವ ಬ್ರಹ್ಮವಿದ್ಯೆ ಒಂದು ಅಪೂರ್ವವಾಗಿರತಕ್ಕಂಥ ಮಂತ್ರ ಭಾಗವನ್ನು ನಾವು ನೋಡ್ತಾ ಇದ್ದೇವೆ. ಭಗವಂತನ ಒಂದೊಂದು ರೂಪವೂ ಕೂಡ ಬೇರೆ ಬೇರೆ ಸನ್ನಿಧಾನದಲ್ಲಿ ನಮ್ಮನ್ನು ರಕ್ಷಿಸುವಂತೆ ಪ್ರಾರ್ಥನೆ. ಸ್ಥಳದಲ್ಲಿ, ಜಲದಲ್ಲಿ, ಆಕಾಶದಲ್ಲಿ, ದುರ್ಗದಲ್ಲಿ, ಬೆಟ್ಟದಲ್ಲಿ, ಎಲ್ಲೆಲ್ಲೋ ಏನೇನೋ ಇರತಕ್ಕಂಥ ಜಾಗಗಳಲ್ಲಿ, ಬೇರೆ ಬೇರೆ ಸಂದರ್ಭಗಳಲ್ಲಿ, ಪ್ರವಾಸದಲ್ಲಿ, ದಾರಿಯಲ್ಲಿ, ಮನೆಯಲ್ಲಿ ಹೇಗೆ ಯಾವ ರೂಪದ ಚಿಂತನೆಯಿಂದ ನಾವು ಭಗವಂತನ ಅನುಸಂಧಾನ ಮಾಡಬೇಕು ಅನ್ನೋದನ್ನು ನೋಡಿದ್ದೇವೆ. ಆಮೇಲೆ ನಮ್ಮ ಜೀವನದಲ್ಲಿ ಬರತಕ್ಕಂಥ ಕೆಲವು ಪ್ರಸಂಗಗಳು, ಅದರಿಂದ ರಕ್ಷಣೆಯನ್ನು ಮುಂದೆ ಕೇಳುತ್ತೆ. ಸನತ್ಕುಮಾರೋ ವತು ಕಾಮದೇವಾತ್ ಹಯಶೀರ್ಷಃ ಪಥಿ ದೇವಹೇಡನಾಥ್ ದೇವರ್ಷಿವರ್ಯ ಪುರುಷಾಂತರಾರ್ಚನಾಥ್ ಕೂರ್ಮೋ ಹರಿರ್ಮಾಂ ನಿರಯಾದಶೇಷಾತ್. ಇಲ್ಲಿ ಬಂದ ಕೂರ್ಮ, ಅಲ್ಲಿಂದ ಮತ್ಸ್ಯ, ಕೂರ್ಮ ಬಿಟ್ಟು ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ ಎಲ್ಲ ಆಗೋಯ್ತು. ಕೊನೆಗೆ ಕೂರ್ಮ ಬರ್ತಾನೆ. ಅದರ ಮೊದಲು ಸನತ್ಕುಮಾರೋ ವತು ಕಾಮದೇವಾತ್. ಸನತ್ಕುಮಾರ ಅನ್ನುವಂಥದ್ದು ಎರಡು ರೂಪ ಇದೆ. ಒಂದು ಪ್ರಸಿದ್ಧವಾದ್ದು ಸನಕ ಸನಂದನ ಸನತ್ಕುಮಾರ, ಸನಾತನ ಸನತ್ಕುಮಾರ ಅಂತ. ಸನಕಾದಿಗಳು ಅಂತ ನಾವು ಹೇಳ್ತೇವಲ್ಲ, ಅದರಲ್ಲಿ ಒಬ್ಬ ಸನತ್ಕುಮಾರ ಇದ್ದಾನೆ. ಅವನು ಚತುರ್ಮುಖನ ಮಗ, ಬ್ರಹ್ಮಪುತ್ರ. ಇನ್ನು ಅವನೇ ಮುಂದೆ ಶಿವನ ಪುತ್ರನಾಗಿ ಸ್ಕಂದ ಆಗ್ತಾನೆ. ಬ್ರಹ್ಮನ ಪುತ್ರ ಸನತ್ಕುಮಾರ, ಅವನೇ ಶಿವನ ಪುತ್ರ ಸ್ಕಂದ, ಅವನೇ ವಿಷ್ಣು ಪುತ್ರ ಕಾಮ. ಅದರಿಂದ ನಾವು ಕಾಮವನ್ನು ಗೆಲ್ಲಬೇಕಾಗಿದ್ದರೆ ಸನತ್ಕುಮಾರನ ಅನುಗ್ರಹ ಬೇಕು. ಕಾಮನರು ಪ್ರದ್ಯುಮ್ನಾಗಿ ವಿಷ್ಣು ಪುತ್ರನಾಗಿ ನಮ್ಮಲ್ಲಿ ಕಾಮನೆಗಳನ್ನು ಮೂಡಿಸಿದರೆ ಬ್ರಹ್ಮಪುತ್ರ ಸನತ್ಕುಮಾರನಾಗಿ ಆ ಕಾಮನೆಗಳನ್ನು ಗೆಲ್ಲುವ ಶಕ್ತಿಯನ್ನು ಕೊಡ್ತಾನೆ ಅವನೇ. ಆದರೆ ಇಲ್ಲಿ ಹೇಳತಕ್ಕಂತಹ ಸನತ್ಕುಮಾರ ಆ ಸನತ್ಕುಮಾರ ಅಲ್ಲ. ಬಹಳ ಜನ ಆ ಸನತ್ಕುಮಾರ ಅಂತ ಅರ್ಥ ಮಾಡ್ತಾರೆ. ಆದರೆ ಸನತ್ಕುಮಾರ ಅಂತನೋ ಒಂದು ವಿಷ್ಣುವಿನ ಅವತಾರ ಇದೆ. ಅದು ಈ ಸನತ್ಕುಮಾರನಿಗೆ ನಿಯಾಮಕವಾದಂತಹ ರೂಪವೂ ಹೌದು. ಬ್ರಹ್ಮರುದ್ರಾದಿಗಳಿಗೆ ಪರತತ್ವದ ಮಾರ್ಗದರ್ಶನ ಮಾಡಿದಂತಹ ರೂಪ ಅಂತ ಬೇರೆ ಕಡೆ ನಮಗೆ ಭಾಗವತದಲ್ಲೇ ಮೊದಲು ಆ ವಿಷಯದ ವಿವರ ಸಿಕ್ಕಿದೆ. ಹಾಗಾಗಿ ಸನತ್ಕುಮಾರ ಅನ್ನುವ ಭಗವಂತನ ರೂಪ. ಸನತ್ಕುಮಾರ ಅನ್ನುವ ಸನಕಾದಿಗಳಲ್ಲಿ ಸೇರಿದ ಸನತ್ಕುಮಾರ ಅಲ್ಲ. ಆ ಸನತ್ಕುಮಾರನು ಕೂಡ ಒಂದು ದೃಷ್ಟಿಯಿಂದ ಅವನ ನೆರವು ನಮಗೆ ಬೇಕು. ಅದಕ್ಕಿಂತ ಅಂದರೆ ಬ್ರಹ್ಮಚರ್ಯದ ಒಂದು ನಡೆಯನ್ನ ಮೊದಲು ಉಪದೇಶ ಮಾಡಿದ ರೂಪ ಸನತ್ಕುಮಾರ ರೂಪ ಭಗವಂತನದ್ದು ಅಂತ ಶಾಸ್ತ್ರಕಾರ ಹೇಳ್ತಾರೆ. ಹಾಗಾಗಿ ಸನತ್ಕುಮಾರ ಅವತ್ತು ಕಾಮದೇವಾತು. ಸನತ್ಕುಮಾರ ಅಂದರೆ ಅದರ ಅರ್ಥವೇ ಹಾಗೆ, ಒಂದು ತಮಾಷೆ ಅದು. ಸನತ್ ಕುಮಾರ ಅಂತ ಅಂದರೆ ಯಾವತ್ತೂ ಅವನು ಕುಮಾರನೇ. ಅವನು ವೃದ್ಧನಾದದ್ದು ಇಲ್ಲ, ವಯಸ್ಸು ಬದಲಾವಣೆ ಆದದ್ದಿಲ್ಲ. ಸನತ್ ಕುಮಾರ ಅಂದರೆ ಸದಾ ಕುಮಾರ ಅಂತ.
ಅಂಥ ಒಂದು ರೂಪ ಅದು. ಅವನು ನಮ್ಮನ್ನು ಕಾಮದೇವನಿಂದ ರಕ್ಷಿಸಲಿ ಅಂತ. ಕಾಮದೇವನಿಂದ ರಕ್ಷಿಸುವುದಲ್ಲ. ಕಾಮದೇವ ಅಂತಂದರೆ ಕಾಮ ಎನ್ನುವ ದೇವ ಅಲ್ಲ, ಪ್ರದ್ಯುಮ್ನ ಅಲ್ಲ. ಇಲ್ಲಿ ಕಾಮದಲ್ಲಿ ದೇವನ ಅಂದರೆ ಸೆಕ್ಸುವಲ್ ಇಂಟೆಲಿಜೆನ್ಸ್. ದೇವ ಅಂದರೆ ಕ್ರೀಡೆ, ವಿಹಾರ. ಸೆಕ್ಸು ಅನ್ನೋದು ಒಂದು ಮೋಜಾಗಿರತಕ್ಕಂಥ, ಅದೊಂದು ಚಟವಾಗಿರತಕ್ಕಂಥದ್ದು ಏನೋ ದೋಷ ಇದ್ದರೆ ಅದರಿಂದ ನಮ್ಮನ್ನು ಪಾರು ಮಾಡಿ. ಸೆಕ್ಸೇ ದೋಷ ಅಲ್ಲ, ಸೆಕ್ಸಿನ ಚಟ ದೋಷ. ಅದರಿಂದ ಕಾಮ ದೇವ ಅಂತ. ದೇವ ಅಂದರೆ ದೇವನ ಅಂದರೆ ಗ್ಯಾಂಬ್ಲಿಂಗ್, ಅಂದರೆ ಗ್ಯಾಂಬ್ಲಿಂಗ್ನ ಥರ ಅದೊಂದು ಚಟವಾಗಿ ಕೂತ್ರೆ ಸೆಕ್ಸ್ ಅನ್ನೋದು, ಆಗ ಮಾತ್ರ ಅದು ಮನುಷ್ಯನನ್ನು ಅಧಪಾತಕ್ಕೆ ಒಯ್ಯುತ್ತೆ. ಹಾಗಾಗಿ ಅಂಥ ಕಾಮದ ಚಟದಿಂದ ನಮ್ಮನ್ನು ರಕ್ಷಣೆ ಮಾಡಲಿ ಸನತ್ಕುಮಾರ. ಸನತ್ಕುಮಾರೋ ಅಥವಾ ಕಾಮದೇವ. ಇದು ಸನತ್ಕುಮಾರ ಅನ್ನತಕ್ಕಂಥ ರೂಪ ಇದೆಯಲ್ಲ, ಬ್ರಹ್ಮಪುತ್ರ, ಅವನಿಗೆ ಬ್ರಹ್ಮಚರ್ಯವನ್ನು ಉದ್ದೇಶ ಮಾಡಿದ ರೂಪ ಭಗವಂತನ ಸನತ್ಕುಮಾರ ನಾಮಕ ರೂಪ. ಹಾಗಾಗಿ ಇಡೀ ವಿಶ್ವದ ಬ್ರಹ್ಮಚರ್ಯದ ಒಂದು ಪರಂಪರೆಗೆ ಮೂಲ ವ್ಯಕ್ತಿಯಾಗಿ ಭಗವಂತನ ಒಂದು ಅವತಾರ ಸನತ್ಕುಮಾರ ರೂಪ. ಅದರ ನಂತರ ನರನಾರಾಯಣರು. ವಾಸ್ತವಿಕವಾಗಿ ಸನತ್ಕುಮಾರನೇ ಆ ಬ್ರಹ್ಮಚರ್ಯ ವಪುರು ಹರಿಹಿ ಅಂತ. ಸನತ್ಕುಮಾರೋ ಭಗವಾನ್ ಬ್ರಹ್ಮಚರ್ಯ ವಪುರು ಹರಿಹಿ ಅಂತ. ಅವನು ನಮ್ಮನ್ನ ಈ ಕಾಮದ ಸೆಳೆತದಿಂದ ರಕ್ಷಿಸಲಿ ಅಥವಾ ಕಾಮದ ಕಾಟದಿಂದ ರಕ್ಷಿಸಲಿ. ಅದೊಂದು ಹಿಂಸೆಯಾಗಿ ಅಥವಾ ಅದೊಂದು ಮೋಜಿಗೋಸ್ಕರ ವಿಹಾರವಾಗಿ ಅದರಲ್ಲೇ ಮನುಷ್ಯ ಮುಳುಗದಂತೆ ನಮ್ಮನ್ನು ರಕ್ಷಿಸಲಿ. ಹಯಶೀರ್ಷಃ ಪಥಿ ದೇವ ಹೇಡನಾಥ್. ಹಯಶೀರ್ಷೋ ಮಾಂ ಪಥಿ ದೇವ ಹೇಡನಾಥ್ ಅಂತ ನೀವು ಹಿಡಿದಿರ್ತಕ್ಕಂಥ ಪುಸ್ತಕಗಳಲ್ಲಿ ತುಂಬ ಇದೆ. ಅದೊಂದು ಪಾಠ, ಅದು ಬೇಕು ಅಂತಿಲ್ಲ. ಪ್ರಾಚೀನ ಪುಸ್ತಕದಲ್ಲಿ ಮಾಂ ಇಲ್ಲ. ಒಂದು ದೃಷ್ಟಿಯಿಂದ ನೀವು ಈ ಛಂದಸ್ಸಿನ ನಡೆ ನೋಡಿದರೆ ಮಾಂ ಬೇಕು ಅಂತಲೂ ಇಲ್ಲ ಅಲ್ಲಿ. ಯಾಕಂದರೆ ಅದರ ಪೂರ್ತಿ ಹಾಗೆ ಹೇಳಿ, ಇದು ವಾಸ್ತವಿಕವಾಗಿ ಈ ಮಂತ್ರ ಉಂಟಲ್ಲ, ಇದೆಲ್ಲ ತ್ರಿಷ್ಟುಪ್ ಛಂದಸ್ಸಿನಲ್ಲಿದೆ. ಆ ತ್ರಿಷ್ಟುಪ್ ಛಂದಸ್ಸಿನಲ್ಲಿ ಅಂದರೆ ತ್ರಿಷ್ಟುಪ್ ಛಂದಸ್ಸು ಅಂದರೆ 11 ಅಕ್ಷರದ ಛಂದಸ್ಸು. ನೋಡಿ, ಸನತ್ ಕುಮಾರೋ ವತು ಕಾಮದೇವಾತ್ 11 ಅಕ್ಷರ ಇದೆ. ಹಾಗೆಯೇ ಹಯಶೀರ್ಷ ಪತಿದೇವ ಹೇಡನಾಥ್ 11 ಅಕ್ಷರ ಇದೆ. ಆದರೆ ಇದು 11 ಅಕ್ಷರ ಇರಬೇಕು ಅಂತ ನಿಯಮ ಅಂತ ನಾನೇನು ಹೇಳೋಲ್ಲ. ಯಾಕೆಂದರೆ ಅದರ ಮುಂದಿನ ಸಾಲು ದೇವರ ಶಿವರಿಯೋ ಪುರುಷಾಂತರ ಅರ್ಚನಾಥ್, ಇಲ್ಲಿ 12 ಅಕ್ಷರ ಇದೆ. ಅಂದರೆ ಇದು ತ್ರಿಷ್ಟುಪ್ಪು ಮತ್ತು ಜಗತಿ. ತ್ರಿಷ್ಟುಪ್ಪು ಜಗತಿ ಈ ಎರಡರ ನಡೆಯಲ್ಲಿದೆ. ಆದರೆ ಈ ಪೂರ್ವಾರ್ಧ ಪೂರ್ತಿ ತ್ರಿಷ್ಟುಪ್ಪು ಇರಬಹುದು. ಇದರಲ್ಲಿ ಮಾಮ್ ಅನ್ನೋದರ ಅಗತ್ಯ ಇಲ್ಲ. ಹಯಶೀರ್ಷಃ ಪಥಿ ದೇವ ಹೇಡನಾಥ್. ಹಯಗ್ರೀವ ರೂಪ ನಮ್ಮನ್ನು ಯಾವುದರಿಂದ ರಕ್ಷಣೆ ಮಾಡಬೇಕು? ಹಯಗ್ರೀವ ರೂಪ ಒಬ್ಬ ವೇದವನ್ನು ಅಪಹಾರ ಮಾಡಿರ್ತಕ್ಕಂಥ ಅಸುರನನ್ನು ಸಂಹಾರ ಮಾಡಲಿಕ್ಕೋಸ್ಕರ ಆಗಿರತಕ್ಕಂಥ ಒಂದು ರೂಪ. ಅದು ವೇದೋದ್ಧಾರ ಮಾಡಿದ ರೂಪ. ಆಮೇಲೆ ಚತುರ್ಮುಖನಿಗೆ ಸಮಸ್ತ ವೇದಗಳನ್ನು ಉದ್ಗೀರ್ಣ ಮಾಡಿ ಮೊದಲು ಉಪದೇಶ ಮಾಡಿದಂಥ ರೂಪ. ಹಯಗ್ರೀವ ಅಂತಂದ್ರೇನೆ ಅದು ವೇದವನ್ನು ಆವಿಷ್ಕಾರ ಮಾಡಿದ ರೂಪ ಅಂತ. ವಕ್ತ್ರಿ ವೇದಾನ್ ಪಾತ್ಮಾಂ ವಾಜಿಭಕ್ತರ ವಾಗೀಶಾಖ್ಯ ವಾಸುದೇವಸ್ಯ ಮೂರ್ತಿ ಅಂತ ವೇದಾಂತ ದೇಶಿಕಾಚಾರ್ಯ ಹಯಗ್ರೀವ ಮೂರ್ತಿಯನ್ನು ಧ್ಯಾನ ಮಾಡುವಾಗ ಬಹಳ ಸುಂದರವಾಗಿ ಹೇಳ್ತಾರೆ ಅವರು. ಪ್ರಾಚೀ ಸಂಧ್ಯಾ ಕಾಚಿದ ಅಂತರ್ನಿಶಾಯ, ಪ್ರಾಚೀ ಸಂಧ್ಯಾ ಕಾಚಿದ ಅಂತರ್ನಿಶಾಯ, ಒಳಗಿನ ಕತ್ತಲಿಗೆ ಅರುಣೋದಯ ಅಂತ ಹಯಗ್ರೀವ ಮೂರ್ತಿಯನ್ನು ಹೇಳಿದವರು. ಪ್ರಾಚೀ ಸಂಧ್ಯಾ ಕಾಚಿದ ಅಂತರ್ನಿಶಾಯ, ಒಳಗಿನ ಕತ್ತಲಿಗೆ ಪೂರ್ವ ದಿಕ್ಕಿನ ಸೂರ್ಯೋದಯ. ಅದು ಪ್ರಜ್ಞಾ ದೃಷ್ಟೇ ಅಂಜನ ಶ್ರೀ ಶಲಾಕ, ನಮ್ಮ ಜ್ಞಾನದ ದೃಷ್ಟಿಗೆ ಹೆಚ್ಚು ಅಂಜನ. ಆಮೇಲೆ ವಕ್ತ್ರಿ ವೇದಾನ್ ಪಾತುಮಾಂ ವಾಜಿಭಕ್ತರ, ವೇದಗಳನ್ನು ಹೇಳತಕ್ಕಂಥ ಕುದುರೆ ಮೊರೆಯ ಭಗವಂತನ ಮೂರ್ತಿ ನಮ್ಮನ್ನು ರಕ್ಷಿಸಲಿ ಅಂತ. ವಾಗೀಶಾಖ, ಅದರ ಹೆಸರೇ ವಾಗೀಶ್ವರ ಅಂತ. ವಾಗ್ದೇವತೆಯಾಗಿರತಕ್ಕಂಥ ವಾಸುದೇವಸ್ಯ ಮೂರ್ತಿ ಅಂತ ಬಹಳ ಸುಂದರವಾಗಿ ವೇದಾಂತ ದೇಶಿಕರು ಹಯಗ್ರೀವ ಸ್ತುತಿ ಮಾಡಿದ್ದಾರೆ. ಅಂಥ ಹಯಶೀರ್ಷಃ ಅಂದರೆ ವೇದೋದ್ಧಾರ ಮಾಡಿದಂಥ ರೂಪ. ಅದು ನಮ್ಮನ್ನು ರಕ್ಷಿಸಬೇಕು. ಯಾವಾಗ ನಾವು ಪಥಿ ದೇವ ಹೇಡನಾಥ್. ಹೇಡನ ಅನ್ನೋದನ್ನೇ ಅದರ ಇನ್ನೊಂದು ರೂಪ ಹೇಳನ ಅಂತ. ನಾವು ಅವಹೇಳನ ಅಂತ ಹೇಳ್ತೇವಲ್ಲ, ಅದು ಹೇಡನ ಅಂತ ಮೂಲ ಶಬ್ದ. ಹೇಡ್ರ ಧಾತು ಅದು. ಅವಹೇಡನ ಅದೇ ಮತ್ತೆ ಅವಹೇಳನ ಆಗತ್ತೆ. ಅಂದರೆ ದೇವಹೇಡನ ಅಂತಂದರೆ ದೇವರಿಗೆ ನಾವು ಮಾಡ್ತಕ್ಕಂಥ ಅವಮಾನ, ದೇವತಾ ಪ್ರತೀಕಕ್ಕೆ ಮಾಡುವ ಅವಮಾನದಿಂದ ಹಯಗ್ರೀವ ನಮ್ಮನ್ನು ರಕ್ಷಿಸಲಿ. ಎಲ್ಲಿ ದೇವತಾ ಪ್ರತೀಕ ಅವಮಾನ ಅಂದರೆ
ಪಥಿ ಬಹಳ ವಿಚಿತ್ರವಾದಂಥ ಒಂದು ಅವಮಾನ ಇದೆ. ನಾವು ಒಂದು ರಸ್ತೆಯಲ್ಲಿ ಹೋಗ್ತಾ ಇರ್ತೇವೆ, ನಾವು ಒಂದು ಊರಿಗೆ ಹೋಗ್ತಾ ಇರ್ತೇವೆ, ಒಂದು ದಾರಿ, ಆ ದಾರಿಯಲ್ಲಿ ಹೋಗುವಾಗ ಮಧ್ಯದಲ್ಲಿ ಒಂದು ದೇವಸ್ಥಾನ ಬರುತ್ತೆ. ಮಧ್ಯದಲ್ಲಿ ದೇವಸ್ಥಾನ ಇದ್ದರೆ, ದೇವರ ತಾಣ ಇದ್ದರೆ, ಆ ದೇವರನ್ನ ದರ್ಶನ ಮಾಡದೆ ಆ ದಾರಿಯಲ್ಲಿ ಅತಿಕ್ರಮಿಸಿ ಹೋಗುವುದುಂಟಲ್ವ, ಅದಕ್ಕೆ ದೇವಹೇಡನ ಅಂತ. ಅಂದರೆ ನಾವು ಹೋಗುವ ದಾರಿಯಲ್ಲಿ ಒಂದು ದೇವಸ್ಥಾನ ಇದ್ದರೆ ಅಲ್ಲಿಗೆ ಹೋಗಿ ಆ ದೇವರಿಗೆ ನಮಸ್ಕಾರ ಮಾಡಿ ಮುಂದೆ ಹೋಗಬೇಕು, ಅದನ್ನು ಅವಮಾನ ಮಾಡಿ ಮುಂದಕ್ಕೆ ಹೋಗಬಾರ್ದು ಅಂತ ನಾನು ಅವಜ್ಞೆ ಮಾಡಿ. ಅಥವಾ ನಾವು ಹೋಗುವ ದಾರಿಯಲ್ಲಿ ನಾವು ಉದಾಹರಣೆಗೆ ಇದು ಬಹಳ ಮಾಮೂಲಿ ವಿಷಯ. ಈಗ ಒಂದು ದೇವಸ್ಥಾನದ, ಈಗ ಉಡುಪಿಯಲ್ಲಿ ಇರುವವರು ಕಾರ್ ಸ್ಟ್ರೀಟ್ನಲ್ಲಿ ಸುತ್ತ ಬರ್ತಾ ಇರ್ತಾರೆ. ಅವ್ರದ್ದು ಕಾಸಿನ ಸುತ್ತ ಬಂದಾಗೆಲ್ಲ ದೇವರಿಗೆ ನಮಸ್ಕಾರ ಮಾಡೋಲ್ಲ. ಅದರ ಪ್ರದಕ್ಷಿಣೆ ಬರುವಾಗ ಕೃಷ್ಣನ ಗುಡಿ ಎದುರು ಬಂದಾಗ ಕೃಷ್ಣನಿಗೆ ನಮಸ್ಕಾರ ಮಾಡಿ ಕೈ ಮುಗಿದೇ ಮುಂದೆ ಹೋಗಬೇಕು ಅನ್ನೋದು ಪ್ರಾಚೀನ ಸಂಪ್ರದಾಯ. ಅದನ್ನು ಮಾಡದೆ ಹೋದರೆ ಅದಕ್ಕೆ ದೇವಹೇಡನ ಅಂತ ಹೇಳ್ತಾರೆ. ನಾವು ದೇವರ ಎದುರಿನಲ್ಲೇ ದೇವರಿಗೆ ಅವಮಾನ ಮಾಡಿ ಮುಂದಕ್ಕೆ ಹೋಗ್ತಾರೆ. ಯಾವುದೇ ದೇವಸ್ಥಾನದ ಎದುರು ನಾವು ಹೋಗುವಾಗ ಅಲ್ಲಿ ನಿಂತು ನಮಸ್ಕಾರ ಮಾಡಿ ಮುಂದೆ ಹೋಗಬೇಕು. ಅದನ್ನು ಹಾಗೇ ಆ ದಾರಿಯಲ್ಲಿ ದೇವಸ್ಥಾನಕ್ಕೆ ಅಂದರೆ ಒಂದು ರೀತಿ ಅವಜ್ಞೆ ಮಾಡಿ ಅದನ್ನು ಅಲಕ್ಷ್ಯ ಮಾಡಿ ಹೋಗಬಾರದು. ಇದು ಪಥಿ ದೇವಹೇಡನ. ಅದನ್ನು ಹಯಗ್ರೀವ ರೂಪಿಯಾಗಿರ್ತಕ್ಕಂಥ ಭಗವಂತ ಅಂಥ ಅಪರಾಧವನ್ನು ನಮ್ಮಿಂದ ರಕ್ಷಿಸಲಿ ಅಂತ. ದೇವಋಷಿ ವರ್ಯ ಪುರುಷಾಂತರ ಅರ್ಚನಾ, ಇದನ್ನು ಅಷ್ಟೇ ದೇವಋಷಿ ವರ್ಯ ಅಂತಂದರೆ ನಾರದ ಅಂತ ಎಲ್ಲರೂ ಅರ್ಥ ಮಾಡ್ತಾರೆ. ಇಲ್ಲಿ ಇದು ಭಗವಂತನ ರೂಪದ ಕವಚ ಅಲ್ವಾ ಇದು. ಅದು ನಾರದ ಯಾಕೆ ಬರ್ತಾನೆ? ದೇವಋಷಿ ವರ್ಯ ಅಂದರೆ ನಾರದ ಅಂತ ಎಲ್ಲರೂ ಸಾಮಾನ್ಯವಾಗಿ ವ್ಯಾಖ್ಯಾನ ಮಾಡಿದವರೆಲ್ಲರೂ ದೇವಋಷಿ ವರ್ಯ ಅಂತ ಹೇಳಿದರು. ಒಂದು ಗಮನಿಸಿ, ಅಲ್ಲಿ ದೇವಋಷಿ ಅಂತ ಹೇಳಲಿಲ್ಲ, ದೇವಋಷಿ ವರ್ಯ ಅಂತ ಹೇಳಿದ್ರು. ಅಂದರೆ ದೇವಋಷಿಗೂ ಮಿಗಿಲಾದವನು, ದೇವಋಷಿಗೂ ಜ್ಞಾನಪಟ್ಟ ಒಬ್ಬವನು, ದೇವಋಷಿಯ ಗುರು. ಅವನು ಯಾರು ಅಂದರೆ ದೇವಋಷಿ ಅಂದರೆ ಅದು ಭಗವಂತನ ಒಂದು ರೂಪ, ಐತರೇಯ ನಾಮಕ ರೂಪ. ಭಗವಂತನ ಐತರೇಯ ನಾಮಕ ರೂಪ ಬಹಳ ವಿಚಿತ್ರವಾದ ರೂಪ. ಆ ರೂಪದ ಕಥೆಯೇ ಅದ್ಭುತ. ಎಲ್ಲಿಯೂ ವಿಶೇಷವಾಗಿ ಭಾಗವತದಲ್ಲಿ ಕೂಡ ಐತರೇಯನ ಕಥೆಯನ್ನು ಹೇಳಲಿಲ್ಲ, ಅದನ್ನು ಮುಚ್ಚಿಟ್ಟಿದ್ದಾರೆ. ಐತರೇಯ ಅನ್ನೋದು ಹೇಗೆ ಸನತ್ ಕುಮಾರನ ಹಾಗೆಯೇ ಐತರೇಯ ಅನ್ನೋ ರೂಪ ಎರಡಿದೆ. ಒಬ್ಬ ಋಷಿ ಇದ್ದಾನೆ ಮತ್ತು ಐತರೇಯ ಅಂತ ಭಗವಂತನ ಒಂದು ರೂಪ ಇದೆ. ಇಡೀ ಋಗ್ವೇದ ಉಂಟಲ್ಲ, ಇವತ್ತು ನಾವು ಪಠನ ಮಾಡ್ತಕ್ಕಂಥ ಋಗ್ವೇದ ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬ್ರಾಹ್ಮಣ, ಆರಣ್ಯಕ, ಅವರ ಉಪನಿಷತ್, ಇದಿಷ್ಟು ಐತರೇಯ. ಇಡೀ ಋಗ್ವೇದಕ್ಕೆ ಹೆಸರು ಐತರೇಯ ಸಂಹಿತ ಅಂತ. ಹೀಗೆ ತೈತ್ತಿರೀಯ ಸಂಹಿತ ಅಂತ ನಾವು ಯಜುರ್ವೇದಕ್ಕೆ ಹೇಳ್ತೇವೆ, ಹಾಗೆ ಋಗ್ವೇದಕ್ಕೆ ಐತರೇಯ ಸಂಹಿತ ಅಂತ. ಮೊದಲ ಬಾರಿಗೆ ಐತರೇಯವನ್ನು ಭೂಮಿಯಲ್ಲಿ ಆವಿಷ್ಕಾರ ಮಾಡಿದ ರೂಪ ಅದು. ಅದು ಹೇಗೆ ಆವಿಷ್ಕಾರ ಮಾಡಿದ? ಅದು ಒಂದು ರೋಚಕವಾದ ಕಥೆ, ಬಹಳ ಅದ್ಭುತವಾದ ಕಥೆ. ವಿಶಾಲ ಅಂತ ಒಬ್ಬ ಋಷಿ, ಅವನಿಗೆ ಇಬ್ಬರು ಹೆಂಡಂದಿರು. ಅಂದರೆ ಮೊದಲನೇ ಹೆಂಡತಿಯಲ್ಲಿ ಮಕ್ಕಳು ಒಳ್ಳೆ ವೇದಾಧ್ಯಯನ ಮಾಡಿಕೊಂಡು ಒಂದು ಋಷಿ ಪರಂಪರೆಯನ್ನು ಬೆಳೆಸುವಂಥ ರೀತಿಯಲ್ಲಿ ಬೆಳೆದರು. ಎರಡನೇ ಹೆಂಡತಿ, ಅವಳ ಹೆಸರು ಬಹಳ ತಮಾಷೆ ನೋಡಿ, ಅವಳ ಹೆಸರೇ ಹೇಳೋಲ್ಲ ಶಾಸ್ತ್ರಕಾರರು. ಅವಳ ಹೆಸರು ಏನಂದ್ರೆ ಈತರ ಅಂತ. ಈತರ ಅಂದರೆ ಮತ್ತೊಬ್ಬಳು, ಪ್ರಾಯ ಅದು ಗಂಡ ಮಾಡಿದ ತಪ್ಪಿರಬೇಕು. ಅವಳ ಮತ್ತೊಬ್ಬಳಿದ್ದಾಳಲ್ಲ, ಅವನು ಬರ್ಲಿಕ್ಕೆ ಅಂತ ಹೇಳ್ತಾರೆ, ಸಂಸಾರ ಮಾಡ್ತಾ ಇದ್ದ ಅನ್ನೋ ಕಾಣುತ್ತೆ. ಸ್ವಲ್ಪ ಅಲ್ಲಿ ಆ ರೀತಿ ಕಾಣುತ್ತೆ. ಎರಡನೇ ಪತ್ನಿ ಇತರ ಅಂತ, ಮತ್ತೊಬ್ಬಳು ಇತರ. ಅವಳಿಗೆ ಒಬ್ಬ ಮಗ ಹುಟ್ಟಿದ, ಅವನೇ ಐತರೇಯ. ಇತರೆಯ ಮಗ, ಐತರೇಯ ಅಂದರೆ ಇತರೆಯ ಮಗ ಅಂತಲೇ ಅರ್ಥ. ಆ ಮಗು ಸಿಕ್ಕಾಬಟ್ಟೆ ಹಠವನು, ಅಳುವುದು ಅಂದ್ರೆ ಅಳೋದು, ವಿಪರೀತ ಅಳೋರು. ಈ ತಾಯಿಗೆ ಮೊದಲೇ ಮನೆಯಲ್ಲಿ ಸವತಿ ಸಂಸಾರ ಮಾಡ್ತಿದ್ಳು. ಯಾಕೆಂದ್ರೆ ಸವತಿ ಗಂಡ ಒಂದು ಪಾರ್ಟಿ, ಇವಳು ಒಂದು ಪಾರ್ಟಿ ಆಗಿದೆ. ಮನೆಯಲ್ಲಿ ಸವತಿ ತನ್ನನ್ನು ಸಂಸಾರ ಮಾಡ್ತಾಳೆ ಅನ್ನೋ ಒಂದು ನೋವಿತ್ತು ಅವಳಿಗೆ. ಅದರ ಜೊತೆಗೆ ಈ ಮಗು ಹಠ ಮಾಡೋದು ಮನೆಯಲ್ಲಿ ಕಿರಿಕಿರಿಯಾಗಿ. ಒಮ್ಮೆ ಬಾಯಿ ಮುಚ್ಚು ನೋಡೋಣ ಅಂತೆ. ಯಾಕೆ ಅಳ್ತೀಯ, ಬಾಯಿ ಮುಚ್ಚು ಅಂತ. ಮಗು ಬಾಯಿ ಮುಚ್ಚಿತು. ಆಮೇಲೆ ಅಳ್ಳೇ ಇಲ್ಲ ಮಗು, ಅಷ್ಟೇ ಅಲ್ಲ ಮಾತು ಆಡಲಿಲ್ಲ. ಕಡೆ ಏನಾಯ್ತು ಅಂದರೆ ಈ ತಂದೆಗೆ ಇನ್ನು ಬಾಯಿ ಬರೋದಿಲ್ಲ, ಮೂಕ, ಇದಕ್ಕೇನು ಶಾಸ್ತ್ರ ಹೇಳಿಕೊಡೋದು ಅಂತ. ಅಂದ್ರೆ ಏನು ಸಂಸ್ಕೃತ, ಅದಕ್ಕೆ ಪಾಠ ಪ್ರವಚನ ಮಾಡಿಲ್ಲ, ಏನೂ ಮಾಡಿಲ್ಲ, ಹಾಗೆ ಮನೇಲಿ ಬಿಟ್ಬಿಟ್ಟ. ಈ ಮೊದಲನೇ ಹೆಂಡತಿಯ ಮಕ್ಕಳನ್ನೆಲ್ಲ ಕರ್ಕೊಂಡು ಯಜ್ಞ ಯಾಗಗಳಿಗೆ ಹೋಗ್ತಿದ್ದ ದೊಡ್ಡ ಯಾಜ್ಞಿಕ ಋಷಿಯವರು. ಈ ಮಕ್ಕಳೆಲ್ಲ ವೇದಜ್ಞರು ಉಳಿದವರು. ಈ ಮಗು ಮನೆಯಲ್ಲೇ
ಅವಾಗ ಇವಳು ಒಂದು ದಿವಸ ಹೀಗೆ ತಂದೆ ತನ್ನ ಮೊದಲ ಹೆಂಡತಿಯ ಮಕ್ಕಳನ್ನೆಲ್ಲ ಕರ್ಕೊಂಡು ಯಜ್ಞ ಯಾಗಾದಿಗಳನ್ನು ಮಾಡಲಿಕ್ಕೆ ಹೋದಾಗ ಇವಳು ಪಾಪ ಈ ಮಗು ಮನೆಯಲ್ಲಿ ಇದಕ್ಕೆ ಹೇಳ್ತಾಳೆ, ನಿನಗೆ ಬಾಯಾದರೂ ಬರ್ತಿದ್ರೆ ನೀನು ಅಪ್ಪನೊಟ್ಟಿಗೆ ಹೋಗಿ ವೇದ ಮಂತ್ರಗಳನ್ನ ಹೇಳ್ಬೋದಿತ್ತು. ದೇವರು ನಿನಗೆ ಬಾಯಿಯೂ ಕೊಡಲಿಲ್ಲ. ನೀನು ಒಂದು ಮಾತಾದರೂ ಬರ್ತಿದ್ರೆ ನಿನ್ನ ಹತ್ರ ಮಾತಾಡಿ ನಂದಾದ್ರೂ ನಾನು ಮನಸ್ಸಮಾಧಾನ ಮಾಡಿಕೊಳ್ತಿದ್ದೇನೆ. ತಕ್ಷಣ ಹೇಳ್ತೀನಿ, ಮಗ ನೀನು ಮಾತಾಡು ಅಂದ್ರೆ ಮಾತಾಡ್ತೀನಿ, ನೀನು ಬಾಯಿ ಮುಚ್ಚು ಅಂತ ಹೇಳಿದೆ ಮಾತಾಡಲಿಲ್ಲ. ನೀನು ಬಾಯಿ ಮುಚ್ಚು ಅಂತ ಹೇಳಿದೆ, ಅದಕ್ಕೆ ಬಾಯಿ ಮುಚ್ಚಿದೆ. ನೀನು ಮಾತಾಡೋದು ಹೇಳಲೇ ಇಲ್ಲ, ಆಮೇಲೆ ಅದಕ್ಕೆ ಮಾತಾಡಲಿಲ್ಲ. ನಾನು ನೀನು ಮಾತಾಡು ಅಂತ ಹೇಳು, ಮಾತಾಡ್ತೀನಿ. ಅಷ್ಟೇ ಅಲ್ಲ, ನೀನೇನು ಹೇಳಿದ್ದು, ಅಪ್ಪನಿಗೆ ಸಹಕಾರ ಮಾಡಬಹುದಿತ್ತು, ವೇದ ಮಂತ್ರ ಓದಿ ಅಂತ. ನಾನು ಅಪ್ಪ ಇದ್ದಲ್ಲಿ ಹೋಗಿ ಅಪ್ಪನಿಗೂ ಗೊತ್ತಿಲ್ಲದ ವೇದವನ್ನು ಆವಿಷ್ಕಾರ ಮಾಡಿ ಬರ್ತೀವಿ ಅಂತ ಸೀದಾ ಯಜ್ಞಶಾಲೆಗೆ ಹೋದ. ಆ ಹುಡುಗನಿಗೆ ಹೆಸರು ಬಹಳ ವಿಚಿತ್ರವಾಗಿದೆ, ಐತರೆಯ ಅಂದರೆ ಇತರೆಯ ಮಗ ಅಂತ. ಆಮೇಲೆ ಅಲ್ಲಿ ಹೋಗಿ ತಂದೆ ಸಣ್ಣ ಮಗು, 7 ವರ್ಷ ಇರ್ಬೋದು, 6-7 ವರ್ಷದ ಮಗು. ಹೋದ ತಂದೆ ತೊಡೆಯಲ್ಲಿ ಕೂತ. ತಂದೆಯ ತೊಡೆಯಲ್ಲಿ ಕೂತರೆ ತಂದೆಗೆ ನೋಡಿ ಈ ಸೋಷಿಯಲ್ ಸ್ಟೇಟಸ್ ಏನು ತೊಂದರೆ ಕೊಡುತ್ತೆ ನೋಡಿ. ಅವನಿಗೆ ನನ್ನ ಮಗ ಇದಕ್ಕೆ ಬಾಯಿ ಬರೋಲ್ಲ, ಮೂಕ ಅಂತ ತಿಳ್ಕೊಂಡ್ರೆ ನನಗೆ ಸುಮಾರು ಆಗುತ್ತೆ ಅಂತ ಯಾಕೆ ಬಂದಿರಲಿ ಅಂತ ತಳ್ಳಿಬಿಟ್ಟ ಪಕ್ಕಕ್ಕೆ. ನೀ ಯಾಕೆ ಬಂದಿ ಹೋಗತ್ತಾಗಿ. ಅವನು ಕೆಳಕ್ಕೆ ತಳ್ಳಿದಾಗ ಭೂದೇವಿಗೆ ತಡ್ಕೊಳ್ಳೋದಾಗಲಿಲ್ಲ. ಇಂಥ ಒಂದು ಜ್ಞಾನದ ಅವತಾರವನ್ನ ಅವಮಾನ ಮಾಡ್ತಾ ಇದ್ದಾನಲ್ಲ ಅಂತ. ಅವನು ಕೆಳಗೆ ಕೂತ್ಕೊಳ್ಳಬೇಕು ಅಂದರೆ ನೆಲದಿಂದ ಆಸನ ಮೂಡಿ ಬಂತಂತೆ, ಅದು ಹೋಗಿ ಕೂತ. ಅದಕ್ಕೆ ಅವನಿಗೆ ಮಹೀದಾಸ ಅಂತ ಹೆಸರು. ಅಂದರೆ ಮಹೀದತ್ತವಾದ ಆಸನ. ತಂದೆ ತೊಡೆಯಿಂದ ದೂಡಿದಾಗ ಭೂಮಿ ತಾಯಿ ಆಸನ ಕೊಟ್ಟು ಕೂಡಿಸಿದ್ಲು, ಅದಕ್ಕಾಗಿ ಅವನಿಗೆ ಮಹೀದಾಸ ಅಂತ ಹೆಸರಾಯಿತು. ಅಲ್ಲಿ ಕೂತ್ಕೊಂಡು ವೇದವನ್ನು ಹಿಡಿಗೆ ಪ್ರಾರಂಭ ಮಾಡಿದ. ಇಡೀ ಐತರೇಯ ಸಂಹಿತೆ, ಐತರೇಯ ಬ್ರಾಹ್ಮಣ, ಐತರೇಯ ಆರಣ್ಯಕ, ಐತರೇಯ ಉಪನಿಷತ್ತು, ಇದರ ಆವಿಷ್ಕಾರ ಆಯ್ತು. ಆವಾಗ ಎಲ್ಲರೂ ಆಶ್ಚರ್ಯಪಟ್ಟರು. ಈ ವೇದ ಪ್ರವಚನವನ್ನು ಕೇಳಲಿಕ್ಕೆ ದೇವತೆಗಳು ಮುಗಿಲಲ್ಲಿ ಸೇರಿದರು. ಅದನ್ನು ಮಹಿ ಅಂದರೆ ಮಹಾಮಹಿಮರಾಗಿರ್ತಕ್ಕಂತಹ ದೇವತೆಗಳು ಇವನ ದಾಸರಾದರು, ಆದ್ದರಿಂದ ಮಹಿದಾಸ. ಆಮೇಲೆ ಮನೆ ಬಂತು. ಮನೆ ಬಂದಾಗ ಇವಳ ಸವತಿ ಇದ್ಲಲ್ಲ, ಅವನು ಮೊದಲನೇ ಹೆಂಡತಿ, ಅವಳು ಸಸಾರ ಮಾಡ್ತಿದ್ಲು ಈ ಹುಡುಗನನ್ನ. ಅವಳಿಗೆ ಗಾಬರಿ ಆಗೋಯ್ತು, ನಮ್ಮ ಮಕ್ಕಳಿಗಿಂತೂ ಚೆನ್ನಾಗಿ ವೇದ ಹೇಳ್ತಾನಂತೆ ಈ ಹುಡುಗ. ಅಯ್ಯೋ ಕ್ಷಮಿಸಪ್ಪ, ತಪ್ಪು ಮಾಡಿಬಿಟ್ಟಿದ್ನು. ಮಹಿಳಾ ಮದಾಸ ಆದ ಅವನು. ಮಹಿಳಾ ಮದಾಸದಲ್ಲಿ ಮತ್ತೆ ಅಕ್ಷರಗಳು ಲೋಪ ಆಗ್ತದೆ. ಮಹಿಳೆಯ ಅಂದರೆ ತನ್ನ ದೊಡ್ಡ ಅಮ್ಮನ ಮದವನ್ನು ನಿರಾಸ ಮಾಡಿದವ. ಮಹಿಳಾ ಮದಾಸ, ಮಹಿದಾಸ ಆದ. ಅಂದರೆ ಮ ಎರಡು ತೆಗೆದುಬಿಟ್ರೆ ಮಹಿಳಾ ಮದಾಸದಲ್ಲಿ ಮಧ್ಯದ ಮ ತೆಗೆದುಬಿಟ್ರೆ ಮಹಿಳಾ. ಅಂದರೆ ಹೀಗೆ ಎಲ್ಲ ಅರ್ಥದಲ್ಲೂ ಮಹಿದಾಸನಾಗಿದ್ದ. ಅಂಥ ವೇದಾವಿಷ್ಕಾರವನ್ನು ಮಾಡಿ ಮಹಿದಾಸ ಐತರೇಯ, ಐತರೇಯ ಉಪನಿಷತ್ತಲ್ಲಿ ಮಹಿದಾಸ ಐತರೇಯ ಅಂತ ಈ ಹೆಸರು ಅನೇಕ ಬಾರಿ ಬರುತ್ತೆ. ಬಹಳ ದೊಡ್ಡ ಭಗವಂತನ ಅವತಾರ. ಬಹಳ ಆಶ್ಚರ್ಯ ಏನು ಅಂದರೆ ಹೆಚ್ಚಿನ ಯಾವ ಪುರಾಣದಲ್ಲೂ ಈ ಕಥೆಯನ್ನೇ ಹೇಳೋಲ್ಲ. ಕೆಲವು ಸಂಗತಿಗಳು ವಿಚಿತ್ರ ಏನು ಅಂದರೆ ಬಹಳ ಮುಖ್ಯವಾದ ಸಂಗತಿಗಳನ್ನು ಕೂಡ ಅದು ಬಹಳ ಗೂಢ ಅಂತ ಅನ್ನೋದಕ್ಕೋಸ್ಕರ ಮುಚ್ಚಿರ್ತಾರೆ. ಹುಡುಕಿ ತೆಗಿಬೇಕು ಈ ಕಥೆಗಳನ್ನು. ನೀವು ಪ್ರಸಿದ್ಧ ಪುರಾಣದಲ್ಲಿ ಎಲ್ಲೂ ಇಲ್ಲ ಈ ಕಥೆ. ಮಹಿದಾಸನ ಕಥೆ, ಮಹಿದಾಸ ಅಂದರೆ ಯಾವ ಮಹಿದಾಸ ಅಂತ ಕೇಳುವ ಸ್ಥಿತಿ ಗೊತ್ತೇ ಇಲ್ಲ ಯಾರಿಗೂ. ಅಂದರೆ ಪ್ರಸಿದ್ಧವಾದಂಥ ಅವತಾರಗಳಲ್ಲಿ ಬರುವುದಿಲ್ಲ. ಅಂಥ ಒಂದು ಅದ್ಭುತವಾದ ಅವತಾರ ಅದು ದೇವರ್ಷಿವರ್ಯ. ನಾರದನಿಗೂ ಕೂಡ ತಂತ್ರಂ ಸಾತ್ವಿಕಂ ಯಥಾತಂತ, ವೈಷ್ಣವ ತಂತ್ರವನ್ನು ಉಪದೇಶ ಮಾಡಿದ ರೂಪ. ಅವನು ಏನು ಮಾಡಬೇಕು, ಅವನಿಂದ ನಮಗೇನು ರಕ್ಷಣೆ? ಪುರುಷಾಂತರಾರ್ಚನಾ. ಪುರುಷ ಅಂದರೆ ಸಹಸ್ರ ಶೀರ್ಷ ಪುರುಷ, ಸಹಸ್ರಾಕ್ಷ ಸಹಸ್ರಪಾತ. ಪುರುಷ ಶಬ್ದ ಹಿಂದಿನ ಕಾಲದಲ್ಲಿ ವಿವಾದ ಇಲ್ಲ. ಪುರುಷ ಅಂದರೆ ಯಾರು? ಒಬ್ಬನೇ ಪುರುಷ, 1000 ಮಂದಿ ಪುರುಷರಿಲ್ಲ. ಅವನು ಯಾರು ಅಂದರೆ ಭಗವಂತ ನಾರಾಯಣ. ನಾರಾಯಣನೇ ಪುರುಷ. ಉಳಿದವರೇ ಅದಕ್ಕೆ ಪುರುಷ ಸೂಕ್ತ ಅಂತ ಅನ್ನೋದು ವಿಷ್ಣುವಾಚಕವಾದ ಸೂಕ್ತಕ್ಕೆ ಹೆಸರಿಟ್ರು.
ಮತ್ತು ನಾನು ಅನೇಕ ಸಂದರ್ಭ ಹೇಳಿದ್ದೇನೆ, ಬ್ರಹ್ಮಸೂತ್ರದಲ್ಲಿ ಎಲ್ಲ ನಾಮಗಳನ್ನು ಭಗವಂತನಲ್ಲಿ ನಾರಾಯಣನಲ್ಲಿ ಸಮನ್ವಯ ಮಾಡ್ತಾರೆ. ವಿವಾದಗ್ರಸ್ತವಾದ ನಾಮಗಳನ್ನೆಲ್ಲ ಸಮನ್ವಯ ಮಾಡ್ತಾರೆ. ಅಗ್ನಿ ಶಬ್ದವನ್ನು, ಆನಂದಮಯ ಶಬ್ದವನ್ನು, ಅಂತಸ್ಥ ಶಬ್ದವನ್ನು, ಈ ಬೇರೆ ಬೇರೆ ಶಬ್ದಗಳು ಬಂದಾಗೆಲ್ಲ ಸಮನ್ವಯ ಮಾಡ್ತಾರೆ. ವೈಶ್ವಾನರ ಶಬ್ದವನ್ನು, ವೈಶ್ವಾನರ ಅಂದರೆ ಬೆಂಕಿಯೋ ನಾರಾಯಣನೋ, ವೈಶ್ವಾನರ ಸಾಧಾರಣ ಶಬ್ದ, ವೈಶ್ವಾನರ ಅಂದರೆ ಬೆಂಕಿಯಲ್ಲ ನಾರಾಯಣ. ಹೀಗೆ ಪ್ರತಿಯೊಂದು ಶಬ್ದವನ್ನು ಯಾವುದು ಡಿಸ್ಪ್ಯೂಟೆಡ್, ವಿವಾದಗ್ರಸ್ತವೋ ಆ ನಾಮಗಳನ್ನೆಲ್ಲ ಭಗವಂತನಲ್ಲಿ ಸಮನ್ವಯ ಮಾಡ್ತಾರೆ. ಆದರೆ ಪುರುಷ ಶಬ್ದವನ್ನು ನಾರಾಯಣನಲ್ಲಿ ಸಮನ್ವಯ ಮಾಡುವುದಿಲ್ಲ. ಯಾಕೆಂದರೆ ಅದು ಅನ್ಡಿಸ್ಪ್ಯೂಟೆಡ್ ನೇಮ್, ಭಗವಂತನ ವಿವಾದಗ್ರಸ್ತವಲ್ಲದ ಹೆಸರು. ಅದರಲ್ಲಿ ಪುರುಷ ವಿಧಂ ಅಭಿಚಯನಂ ಉಪಾಸತೆ, ಅವರನ್ನು ಪುರುಷ ಅಂತ ಉಪಾಸನೆ ಮಾಡ್ತಾರಲ್ವ ಅಂತ ಅಂದರೆ ಸಿದ್ಧವತ್ಕೃತ್ಯ ಹೇಳಿಬಿಟ್ಟಿದ್ದಾರೆ ಹೊರತು ಅದನ್ನು ಸಮನ್ವಯ ಮಾಡಲಿಲ್ಲ. ಹಾಗಾಗಿ ನಾನು ವಸ್ತುತಃ ಬ್ರಹ್ಮಶಬ್ದವನ್ನು ಸಮನ್ವಯ ಮಾಡಲಿಲ್ಲ. ಆದರೆ ಅಥಾತವು ಬ್ರಹ್ಮ ಜಿಜ್ಞಾಸ ಅಂತ ಶುರು ಮಾಡುವಾಗಲೇ ಬ್ರಹ್ಮ ಅಂತ ಹೇಳಿ, ಬ್ರಹ್ಮ ಅಂದರೆ ಯಾರು ಅಂದರೆ ಅದಕ್ಕಿಂತ ಹಿಂದೆ ದೈವಿ ಮೀಮಾಂಸಾದಲ್ಲಿ ಸೂತ್ರ ಏನು ಗೊತ್ತಾ? ತಂ ವಿಷ್ಣುರಾಚಕ್ಷತೆ, ತಂ ಸ ವಿಷ್ಣುರೇವ ಹಿ ತಚ್ಛ್ರುತೇ ತಂ ಬ್ರಹ್ಮೇತ್ಯಾಚಕ್ಷತೆ ಅಂತ. ವಿಷ್ಣುರೇವ ಹಿ ತಚ್ಛ್ರುತೇ ತಂ ಬ್ರಹ್ಮೇತ್ಯಾಚಕ್ಷತೆ ಅಂತ. ಬ್ರಹ್ಮ ಅಂತ ಯಾರನ್ನು ಕರೀತಾರೆ? ವಿಷ್ಣುವನ್ನು ಕರೀತಾರೆ ಅಂತ ಹಿಂದೆ ಸೂತ್ರದಲ್ಲಿ ಬಂದಿದೆ. ಅದನ್ನೇ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ತಗೊಂಡ್ರು. ಆಮೇಲೆ ಅವರು ಆತ್ಮಶಬ್ದ, ಬಹಳ ತಮಾಷೆ ಏನು ಅಂದರೆ ಆತ್ಮಶಬ್ದವನ್ನು ಸಮನ್ವಯ ಮಾಡೋಲ್ಲ. ಆತ್ಮಶಬ್ದಾತ್ ಸಿದ್ಧವತ್ಕೃತ್ಯ, ಆತ್ಮ ಅಂದರೆ ಪರಮಾತ್ಮ. ಮತ್ತೆ ಯಾರು ಆತ್ಮ ಅಂದರೆ? ಆತ್ಮಶಬ್ದ, ಪುರುಷ ಶಬ್ದ ಮತ್ತು ಇನ್ನೊಂದು ತಮಾಷೆ ಈಶ್ವರ ಶಬ್ದವನ್ನು ಸಮನ್ವಯ ಮಾಡೋಲ್ಲ. ಅದು ಸಿದ್ಧ. ಈಶ್ವರ ಸರ್ವದೇಯಾನಾಂ ಸರ್ವಭೂತಾನಾಂ ಹೃದ್ದೇಶಿ ಅರ್ಜುನ ತಿಷ್ಠತಿ, ಅದು ಸಿದ್ಧವತ್ಕೃತವಾಗಿರ್ತಕ್ಕಂಥದ್ದು. ಅದನ್ನು ಸಾಧಿಸಬೇಕಾದಿಲ್ಲ, ಅಷ್ಟು ಪ್ರಸಿದ್ಧ. ಹಾಗಾಗಿ ಪುರುಷ ಅಂದರೆ ಭಗವಂತ ನಾರಾಯಣ. ಪುರುಷಾಂತರ ಅರ್ಚನಾ ಅಂತಂದರೆ ಭಗವಂತನನ್ನಲ್ಲದೆ ಬೇರೆ ದೇವತೆಯನ್ನು ಸರ್ವೋತ್ತಮತ್ವೇನ ಅರ್ಚನೆ. ಪರಿವಾರತ್ವೇನ ಎಲ್ಲ ದೇವತೆಗಳು ನಮ್ಮ ಗುರುಗಳಲ್ಲ. ಸಮಸ್ತ ದೇವತೆಗಳು ನಮಗೆ ದಾರಿ ತೋರಿಸ್ತಕ್ಕಂಥ ಗುರುಗಳು, ದೊಡ್ಡವರು. ಸಮಸ್ತ ದೇವತೆಗಳನ್ನು ಅರ್ಚನೆ ಮಾಡಬೇಕು ನಾವು. ಆದರೆ ಏಕದೇವ ಉಪಾಸನೆ ಇರಬೇಕು ಜೊತೆಗೆ. ಎಲ್ಲ ದೇವತೆಗಳು ಒಂದೇ ಮಟ್ಟದ ಉಪಾಸನೆ ಅಲ್ಲ. ಒಬ್ಬ ಏಕೋ ದೇವ ಸರ್ವಭೂತೇಶು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ, ಒಬ್ಬ ಭಗವಂತ. ಉಳಿದ ದೇವತೆಗಳು ಅಂದರೆ ಒಬ್ಬ ದೇವರು, ಉಳಿದವರು ದೇವತೆಗಳು. ಏಕೋ ದೇವ, ದೇವ ಬೇರೆ, ದೇವತಾ ಅಂತಂದರೆ ನಾನು ಅದು ಬೇರೆ, ದೇವತೆಗಳು ಅವರು ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡು ಎತ್ತರ ಕೇಳಿದ ಜೀವಗಳು ಅಷ್ಟೇ, ದೇವರು ಅಲ್ಲ. ಅದರಿಂದ ಬಹಳ ಜನ ಹೇಳ್ತಾರೆ ನೋಡಿ, ನಮ್ಮಲ್ಲಿ ಈ ತಪ್ಪು ಕಲ್ಪನೆ ಇದೆ. ಏನು ಅಂದರೆ ಭಾರತೀಯರು ಪ್ಯಾಂಥಿಯಿಸ್ಟ್ಗಳು, ಬಹುದೇವತಾವಾದಿಗಳು. ಅವರಿಗೆ ಯಾವ ದೇವರು ಒಂದು ಯಾವ ದೇವರು ಅಂತೂ ಇಲ್ಲ. ವಿಷ್ಣು ಅಂದರೆ ವಿಷ್ಣು, ಶಿವ ಅಂದರೆ ಶಿವ, ದುರ್ಗೆ ಅಂದರೆ ದುರ್ಗೆ, ಗಣಪತಿ ಅಂದರೆ ಗಣಪತಿ, ಎಷ್ಟು ದೇವರು ಅಂತಿಲ್ಲ ಅಂತ. ಇದು ಒಂದು ತಮಾಷೆ ಆಗಿತ್ತು. ನಾನು ಒಮ್ಮೆ ಅದೇ ಹಿಂದೆ ಅಮೇರಿಕಕ್ಕೆ ಹೋಗಿದ್ದಾಗ ಅಲ್ಲಿ ಒಂದು ಮನೆಯಲ್ಲಿ ಉಳ್ಕೊಂಡಿದ್ದೆ ಪೆನ್ಸಿಲ್ವೇನಿಯಾದಲ್ಲಿ. ಅಲ್ಲಿ ಆ ಮನೆಯಲ್ಲಿ ಒಂದು ಬಹಳ ವಿಚಿತ್ರ ಘಟನೆ ನಡೆಯಿತು. ಆ ಮನೆಯವರು ಡಾಕ್ಟ್ರ್ ಅವರು, ಆ ಮನೆಯವರು, ಅವ್ರ ಮಗ ಅಲ್ಲೇ ಸ್ಕೂಲಿಗೆ ಹೋಗ್ತಾನೆ. ಅವರು ಮಗ ಬಂದು ಅವನು ಪ್ರಶ್ನೆ ಹಾಕಿದ ತಂದೆ ಹತ್ರ, ಡ್ಯಾಡ್ ವಾಟ್ ಈಸ್ ಹಿಂದೂಯಿಸಮ್ ಅಂತ. ಗೊತ್ತಿಲ್ಲ ಪಾಪ, ಶಾಲೆಯಲ್ಲಿ ತಮಾಷೆ ಮಾಡಿದ್ರಂತೆ. ವಿ ನೋ ವಾಟ್ ಈಸ್ ಕ್ರಿಶ್ಚಿಯಾನಿಟಿ ಆ್ಯಂಡ್ ವಿ ನೋ ವಾಟ್ ಈಸ್ ಇಸ್ಲಾಂ, ಬಟ್ ವಾಟ್ ಈಸ್ ಹಿಂದೂಯಿಸಮ್. ಯಾಕಂದರೆ ನಮಗೊಂದು ಸಿದ್ಧಾಂತ ಇದೆ, ನಿಮ್ಮ ದೇವರು ಯಾರು, ನಿಮ್ಮ ಹಿಂದೂಯಿಸಮ್ ಡೆಫಿನಿಷನ್ ಎಂಥದ್ದು ಅಂತ ಶಾಲೆಯಲ್ಲಿ ತಮಾಷೆ ಮಾಡಿದ್ರಂತೆ ಆ ಹುಡುಗನಿಗೆ. ಅವನು ಸೀದಾ ಬಂದ, ಡ್ಯಾಡ್ ವಾಟ್ ಈಸ್ ಹಿಂದೂಯಿಸಮ್ ಅಂತ ಕೇಳಿದ. ಪಾಪ ಇವರಿಗೂ ಗೊತ್ತಿಲ್ಲ. ಯು ಟೆಲ್ ಮಿ ಇನ್ ಯುವರ್ ಒಪಿನಿಯನ್ ವಾಟ್ ಈಸ್ ಹಿಂದೂಯಿಸಮ್. ಮಗನಿಂದ ಉತ್ತರ, ಕೆಲವು ಮೇಸ್ಟ್ರುಗಳು ಪ್ರಶ್ನೆ ಹಾಕೋದು ಉಂಟು ವಿದ್ಯಾರ್ಥಿಗಳು, ಯಾಕಂದರೆ ಅವ್ರಿಗೆ ಉತ್ತರ ಗೊತ್ತಾಗುತ್ತೆ ಅದರಿಂದ. ಹಾಗೆ ಇವ್ ತಂದೆ ಕೇಳಿದ, ಯು ಟೆಲ್ ಮಿ ವಾಟ್ ಈಸ್ ಹಿಂದೂಯಿಸಮ್, ನಿನ್ನ ಅಭಿಪ್ರಾಯ ಹೇಳು. ಅವ್ನು ಏನು ಹೇಳಿದ ಗೊತ್ತಾ? ಇದು ನನ್ನ ಕಣ್ಮುಂದೆ ನಡೆದ ಘಟನೆ. ಹಿಂದೂಯಿಸಮ್ ಅವನು ಹೇಳಿದ ಹುಡುಗ, ಐ ಥಿಂಕ್ ಇಟ್ ಈಸ್ ಎ ಬ್ರಾಂಚ್ ಆಫ್ ಇಸ್ಲಾಂ ಅಂತ ಹೇಳಿದ. ಇದು ನಾನು ಕಿವಿಯಾಗಿ ಕೇಳಿದ್ದು ನಮ್ಮ ಒಬ್ಬ ಭಾರತೀಯ ವೈದ್ಯರ ಮನೆಯಲ್ಲಿ ಅವ್ರ ಮಗ ಹೇಳಿದ್ದು. ಅದರ ಮೇಲೆ ಅವತ್ತೇನು ಗೊತ್ತ ಸಮಸ್ಯೆ. ಆದ್ರಿಂದ ಹಿಂದೂಯಿಸಮ್ ಬಗ್ಗೆ ಮಾತಾಡಿ, ಉಪನ್ಯಾಸ ಸಬ್ಜೆಕ್ಟ್ ಅದು, ಹಿಂದೂಯಿಸಮ್ ಅಂದ್ರೆ ಏನು ಅಂತ. ಅದು ಅಷ್ಟು. ಹಾಗಾಗಿ ಏನೋ ಒಂದು ಗೊಂದಲ. ನಾವು
ಏನಪ್ಪ ಹಿಂದೂಗಳಿಗೆ ಯಾವ ದೇವರು ಅಂತಿಲ್ಲ, ಅವನಿಗೆ ಜೋಯಿಸರ ಹತ್ರ ಹೋದರೆ ನಿಮಗೆ ದುರ್ಗೆಯ ಕೋಪ ಅಂತಾರೆ ಕೆಲವರು ಶಿವನ ಕೋಪ ಅಂತ. ಯಾವ ದೇವ್ರನ್ನ ಪೂಜಿಸಬೇಕು ಅಂತಿಲ್ಲ. ವಿಷ್ಣು ಪೂಜೆ ಮಾಡುವಾಗ ಶಿವನಿಗೆ ಕೋಪ ಬಂದರೆ ಅವನಿಗೊಂದು ಪೂಜೆ ಇರಲಿ, ಶಿವನಿಗೆ ಪೂಜೆ ಮಾಡಿ ವಿಷ್ಣುವಿಗೆ ಕೋಪ ಬಂದರೆ ಇದೇ ಈ ರೋಗದಿಂದ ಮುಕ್ತಿ ಇಲ್ಲ ಇವರಿಗೆ. ಅಂದರೆ ಆ ಕನ್ವಿಕ್ಷನ್ ಇಲ್ಲದ ಒಂದು ಗೊಂದಲ, ಕನ್ಫ್ಯೂಷನ್ ಇದೆ. ಅದರಿಂದ ಯಾರ್ಯಾರನ್ನೋ ಪೂಜೆ ಮಾಡೋದು, ಯಾರನ್ನು ಪೂಜೆ ಮಾಡಿದ ಈ ದೇವರು ಪೂಜೆ ಮಾಡಿದ್ರೆ ಆ ದೇವರಿಗೆ ಕೋಪ ಬರುತ್ತೋ ಏನೋ, ಇಂಥ ಗೊಂದಲಗಳು. ಅದಕ್ಕೆ ದೇವರ್ಷಿವರ್ಯ ಪುರುಷಾಂತರಾರ್ಚನಾ, ಬೇರೆ ಭಗವಂತನನ್ನು ನಾರಾಯಣನನ್ನಲ್ಲದೆ ಇತರ ದೇವತೆಯನ್ನು ಸರ್ವೋತ್ಕೃಷ್ಟ ದೇವತೆಯಾಗಿ ಪೂಜೆ ಮಾಡುವಂಥ ಕ್ರಿಯೆಯಿಂದ ನಾವು ಗಳಿಸತಕ್ಕಂಥ ಪಾಪವನ್ನು ಐತರೆಯ ಪರಿಹಾರ ಮಾಡಲಿ. ಪರಿವಾರತ್ವನ ಎಲ್ಲ ದೇವತೆಗಳು ಪೂಜ್ಯರು, ಆದರೆ ಎಲ್ಲರೂ ದೇವರಲ್ಲ, ಒಬ್ಬ ಮಾತ್ರ ದೇವರು. ಅಂದ ಈ ನಮ್ಮ ಏನು ಇಂಡಿಯನ್ಸ್ ಆರ್ ಪ್ಯಾಂಥಿಯಿಸ್ ಅಂತಕ್ಕಂಥದ್ದು ಅದು ಪಾಶ್ಚಾತ್ಯರ ಭ್ರಮೆ. ಪ್ಯಾಂಥಿಯಿಸಮ್ ಇಲ್ಲ. ಉಪನಿಷತ್ತು ಮೊದಲೇ ಸಾರಥಿ ಏಕೋ ದೇವ ಅಂತ, ಒಬ್ಬನೇ ಒಬ್ಬ ದೇವ. ನೀವು ಅನೇಕ ದೇವತೆಗಳಿದ್ದಾರೆ. ಹಾಗೆಂದರೆ ಒಂದು ದೇಶಕ್ಕೆ ಒಬ್ಬ ರಾಷ್ಟ್ರಪತಿಯ ರಾಜನೋ ಇರ್ತಾನೆ, ಆದರೆ ಪ್ರಜೆಗಳು ಇರಲೇಬೇಕಲ್ಲ. ಅವನ ಪರಿವಾರ, ಅವನ ಮಂತ್ರಿಗಳು, ಬೇರೆ ಬೇರೆ ವಿಭಾಗದ ಅಧಿಕಾರಿಗಳಿರೋದ್ರಿಂದ ರಾಜನ ಪ್ರಭುತ್ವಕ್ಕೆ ತೊಂದರೆ ಏನೂ ಅಲ್ಲ, ಅದು ಪೂರಕ. ಹಾಗೆ ಭಗವಂತ ಒಬ್ಬ ಸಮ್ರಾಟ್ ಇದ್ದರೆ, ಚಕ್ರವರ್ತಿ ಅಂತ ಇದ್ದರೆ, ಅವನ ರಾಜ್ಯದ ರಕ್ಷಣೆಗೆ ಅನೇಕ ಜನ ಅಸಿಸ್ಟೆಂಟ್ಸ್ ಇರ್ತಾರೆ, ಅವರೆಲ್ಲ ದೇವತೆಗಳು. ಅವರು ಎಲ್ಲರೂ ಈಕ್ವಲ್ ಆಗಿ ಉಪಾಸನೆ ಮಾಡಬೇಡ, ಅಥವಾ ಯಾರೋ ಅದರಲ್ಲಿ ಎಲ್ಲರೂ ಸರ್ವೋತ್ಕೃಷ್ಟರಲ್ಲ, ಒಬ್ಬ ಸರ್ವೋತ್ಕೃಷ್ಟ ಇದ್ದಾನೆ, ಉಳಿದವರ ಪರಿವಾರಗಳು. ಈ ಲೋಕದಲ್ಲಿ ನೋಡಿದ್ರೆ ತಿಳಿಯುತ್ತೆ ನಮಗೆ. ರಾಜನ ಪರಿವಾರದವರನ್ನು ಸಮಾನವಾಗಿ ಪೂಜೆ ಮಾಡಿಬಿಟ್ರೆ ರಾಜ ಕ್ಷಮಿಸ್ತಾನೆ. ರಾಜನ ಎಸ್ಕಾರ್ಟ್ಸನ್ನು ರಾಜನನ್ನು ಒಂದೇ ರೀತಿ ಟ್ರೀಟ್ ಮಾಡಿದರೆ ರಾಜ ಕ್ಷಮಿಸ್ತಾನೆ. ಅದೇ ಥರ ಅದನ್ನ ಪುರುಷಾಂತರ ಅರ್ಚನಾ, ಬೇರೆ ಪುರುಷನಲ್ಲದವನನ್ನು ಪುರುಷಾಂತ ಅರ್ಚನೆ ಮಾಡುತ್ತೆ. ಹೇಗೆ ಅಂದರೆ ನಮ್ಮಲ್ಲಿ ಉಂಟಲ್ಲ, ಒಬ್ಬನೇ ಪುರುಷ ಅದು ಒಬ್ಬನೇ ಗಂಡ ಅಂತ. ಹಾಗೆ ಮನುಷ್ಯನಿಗೆ ಒಬ್ಬನೇ ಪುರುಷ, ಅವನಲ್ಲದೆ ಇನ್ನೊಬ್ಬರನ್ನು ಪುರುಷ ಅಂತ ಉಪಾಸನೆ ಮಾಡಿದರೆ ಅದು ಪ್ರಾಸ್ಟಿಟ್ಯೂಷನ್ ಆಗುತ್ತೆ. ಪುರುಷಾಂತರ ಅರ್ಚನಾ, ಭಗವಂತನನ್ನು ಒಬ್ಬನನ್ನು ಬಿಟ್ಟು ಮತ್ತೊಬ್ಬನನ್ನು ಭಗವಾನ್ ಪರಮಾತ್ಮ ಅಂತ ಉಪಾಸನೆ ಮಾಡಬಾರದು. ಅಂಥ ದೋಷ ಇದ್ದರೆ ನಮ್ಮಿಂದ ಅಂಥ ದೋಷ ಆಗಿದ್ದರೆ, ಕೆಲವರು ಬುದ್ಧಿಪೂರ್ವಕವಾಗಿ ಮಾಡ್ತಾರೆ, ಕೆಲವರು ಗೊತ್ತಿಲ್ಲದೆ ಮಾಡ್ತಾರೆ. ಕೆಲವರು ಬುದ್ಧಿಪೂರ್ವಕವಾಗಿ ಪುರುಷಾಂತರ ಅರ್ಚನೆ, ಅದೇನು ಒಬ್ಬರೇ ದೇವರೇನು ನಾವು ಮಾಡೋಲ್ಲ ಅಂತ. ಅಂದರೆ ಒಂಥರದ ದುರಹಂಕಾರ ಇರುತ್ತೆ ಮನುಷ್ಯನಿಗೆ. ಯಾವುದೋ ಒಂದನ್ನು ಅನುಷ್ಠಾನ ಮಾಡುವಲ್ಲಿ ಕೆಲವು ಭ್ರಮೆಗಳೇ ಸಿದ್ಧಾಂತವಾಗಿ ಕೂತು ಬಿಡ್ತವೆ, ಮತ್ತು ಅದನ್ನು ಪಟ್ಟು ಹಿಡಿತಕ್ಕಂಥ ಒಂದು ಸ್ವಭಾವ ಇರುತ್ತೆ. ನಮ್ಮಲ್ಲಿ ಒಬ್ಬರು ಇದ್ದರು, ಅವರು ಮಂತ್ರವಾದಿಗಳು, ಜ್ಯೋತಿಷಿಗಳು. ಅವರು ಯಾರಾದರೂ ಪ್ರಶ್ನೆ ಹೇಳಲಿಕ್ಕೆ ಹೋದರೆ, ನಿಮ್ಮ ದೇವಸ್ಥಾನದ ದೇವರು ಯಾರು? ನಮ್ಮ ದೇವಸ್ಥಾನದಲ್ಲಿ ದುರ್ಗಾ. ಹೌದಾ? ನೀವೇನು ಮಾಡ್ತೀರಿ? ನಾವು ದುರ್ಗಾ ಅಂತರ್ಯಾಮಿ ಲಕ್ಷ್ಮೀ ನರಸಿಂಹ ಪ್ರೇರಣೆಯ ಅಂತ ಮಾಡ್ತೀವಿ. ಅದೇ ತಪ್ಪು. ದುರ್ಗೆಗೆ ಹೋಗ್ತಾ ಇಲ್ಲ, ಎಲ್ಲ ನರಸಿಂಹ ತಿಂತಾ ಇದ್ದಾನೆ. ನೀವು ಆ ಪೂಜೆ ಮಾಡಿದೇ ತಪ್ಪು ಅಂತ ಈ ಜ್ಯೋತಿಷರು ಹೇಳೋದು. ಆದರೆ ಈ ಥರ ದಾರಿ ತಪ್ಪಿಸ್ತಕ್ಕಂಥ ಮಂದಿ ಇರ್ತಾರೆ. ಅದೇ ತಪ್ಪು. ದುರ್ಗೆ ಉಪವಾಸ ಇದ್ದಾಳೆ, ನರಸಿಂಹ ತಿಂತಾ ಇದ್ದಾನೆ, ಅದರಿಂದ ನಿಮಗೆ ಫಲ ಬರ್ತಾ ಇಲ್ಲ ಅಂದರು. ಇವರು ಸತ್ಯ ನಂಬಿ ಎಲ್ಲಿದ್ದಾರೆ ಗೊತ್ತುಂಟ, ಅವ್ರ ಹಿಂದಿನಿಂದ ಬಂದ ಆ ದುರ್ಗಾ ದೇವಸ್ಥಾನದಲ್ಲಿ ಒಂದು ಲಕ್ಷ್ಮೀ ನರಸಿಂಹ ಶಾಲಿಗ್ರಾಮ ಇತ್ತು. ಅದು ಪುರಾಣದಲ್ಲಿದೆ. ಅದು ಯಾವುದೇ ದೇವಸ್ಥಾನದಲ್ಲಿ ಶಾಲಿಗ್ರಾಮ ಇಟ್ಟು ಪೂಜಿಸಬೇಕು ಅಂತ ಅಲ್ಲದೆ ಅವ್ರು ಏನು ಹೇಳೋದನ್ನ ಮೊದಲು ಆ ಶಾಲಿಗ್ರಾಮ ತೆಗೆದು ಬಿಸಾಡಿ. ಇದು ಜೋಯಿಸರು ಹೇಳಿದ್ದು. ಇವರು ಒಂದು ಅನಂತ ಹೇಳೋದು, ಅದು ಪೂರಾ ನರಸಿಂಹ ತಿಂತಾನಂತೆ ಮಾರಾಯ, ನಮ್ಮ ದುರ್ಗೆಗೆ ಏನಿಲ್ಲ ಅಂತೆ, ನಾವೀಗ ನರಸಿಂಹನ ಗೇಟ್ ಪಾಸ್ ಕೊಡಬೇಕು ಅಂತಿದ್ದೇವೆ. ಅಂದರೆ ಇಷ್ಟು ಇಲ್ಯೂಷನ್, ತಿಳುವಳಿಕೆ ಇಲ್ಲದ ಮಂದಿ ಮಾಡತಕ್ಕಂಥ ಅಧಿಕ ಪ್ರಸಂಗಿತನ ಉಂಟಲ್ಲ, ಇದು ಅಕ್ಷಮ್ಯ. ಆದರೆ ಶಾಸ್ತ್ರಜ್ಞಾನ ಇಲ್ಲ, ಏನೂ ಇಲ್ಲ. ಆದರೆ ಒಂದು ದುರಹಂಕಾರ. ತಾವು ಹೇಳಿದೆ, ಅದು ನರಸಿಂಹನಿಗೆ ಕೊಟ್ಟೆ ದುರ್ಗೆ ಹೊಟ್ಟೆ ತುಂಬುದು ಹೇಗೆ ಅಂತ ಅವನು ತಲೆ ಬಿಸಿ ಮಾಡಿ ಅಧ್ವಾನ ಮಾಡಿಬಿಟ್ಟಿದ್ದೆ. ಅದು ಕಡೆ ಎಲ್ಲ ಇಂಥ ತುಂಬ ಆಗತ್ತೆ. ವಸ್ತುತಃ ಇದು ಅಂತರ್ಯಾಮಿಯ ಕಾನ್ಸೆಪ್ಟನ್ನೇ ಟೀಕೆ ಮಾಡುವ. ಅಂತರ್ಯಾಮಿ ಕೂಟ ನೀವು ಪೂಜೆ ಮಾಡೋದು ಹೇಗೆ? ಮತ್ತೆ ಅಂತರ್ಯಾಮಿಯ ಕಾನ್ಸೆಪ್ಟ್ ಇಲ್ಲದೆ ಪೂಜೆ ಮಾಡಿ ನೋಡುವ. ನಮ್ಮ ಎದುರಿರುವುದಿರುವಂಥ ಪ್ರತಿಮೆ, ಅದನ್ನು ಪೂಜೆ ಮಾಡೋದಾ? ಮತ್ತೆ ಅದರ ಒಳಗಿರುವ ಅಂದರೆ ಅಂತರ್ಯಾಮಿ ಆಯ್ತಲ್ವ, ಅದರ ಒಳಗಿರುವ ಡಿವೈನ್ ಫೋರ್ಸನ್ನು, ಅದರ ಒಳಗಿರುವ ಶಕ್ತಿಯನ್ನು ಪೂಜೆ ಮಾಡೋದಲ್ವ, ಕಲ್ಲನ್ನು ಪೂಜೆ ಮಾಡೋದಲ್ಲ ಅಲ್ವ. ಹಾಗಾದ್ರೆ ಅಂತರ್ಯಾಮಿ ಪೂಜೆ ಅಲ್ಲದಿದ್ದರೆ ಪೂಜೆಯೇ ಇಲ್ಲ. ಏನೂ ಗೊತ್ತಿಲ್ಲ, ಬಟ್ ಎಲ್ಲ ಗೊತ್ತಿದ್ದವರಿಗಿಂತ ಹೆಚ್ಚು ತಾವು ದೊಡ್ಡ ಸಿದ್ಧ ಪುರುಷರು ಅನ್ನೋ ಹಾಗೆ ಬಹಳ ಜನ ಇಂಥದ್ದೆಲ್ಲ ತಪ್ಪುಗಳನ್ನು ಮಾಡ್ತಾರೆ. ನಮ್ಮಲ್ಲಿ ಒಬ್ಬರು
ಒಂದು ಸರ್ತಿ ಪಾಪ ಅವರು 4 ಬೀದಿಯಲ್ಲೇ ಅಂಗಡಿ, ಅವ್ರು ದಿನ ಅಂಗಡಿ ಓಪನ್ ಮಾಡೋ ಮುಂಚೆ ಕೃಷ್ಣ ದೇವರ ದರ್ಶನ ಮಾಡಿ ದೇವರಿಗೆ ಕೈ ಮುಗಿದು ಭಕ್ತಿಯಿಂದ, ಬಹಳ ಅನನ್ಯ ಭಕ್ತಿಯಿಂದ ಕೈ ಮುಗಿದು ಬಂದು, ಇದನ್ನು ತುಂಬ ಕಡೆ ಹೇಳಿದ್ದೇನೆ ನಾನು ಈ ಕಥೆಯನ್ನು, ಅಂಗಡಿ ಓಪನ್ ಮಾಡ್ತಿದ್ರು. ಒಬ್ಬರು ಬುದ್ಧಿಜೀವಿಗಳು ಬಂದರು. ಅವರು ಅಂಗಡಿ ಏನು ಎಲ್ಲಿ ಹೋಗಿ ಬಂದ್ರಿ, ಏನೋ ಸುತ್ತು ಬರ್ತಾ ಇದ್ದಾನೆ. ಅಲ್ಲ, ನಾನು ಅಂಗಡಿ ತೆರೆಯುವ ಮುಂಚೆ ಕೃಷ್ಣ ಸಂದರ್ಶನ ಮಾಡಿ. ಅಲ್ಲ, ನೀವು ಸುತ್ತು ಬಂದದ್ದು ಕೃಷ್ಣನಿಗೆ ಅಲ್ಲ, ಅಲ್ಲಿ ಅಂತ ಉಂಟು, ಬರೀ ಕಲ್ಲಲ್ವ ಅದು ಅಂತ ಹೇಳಿದ್ರು. ಬರೀ ಕಲ್ಲಿಗೆ ಸುತ್ತ ಬಂದದ್ದು, ಕಲ್ಲು ದೇವರ ಆಯಿತು ಅಷ್ಟು ಹೇಳಿ ಹೋದ್ರು ಅವರು. ಇವರು ಸಮಸ್ಯೆ ಏನು ಗೊತ್ತುಂಟ, ಮುಂಚಿನ ದಿವಸ ತನಕ ಕೃಷ್ಣನಿಗೆ ಸುತ್ತು ಬರ್ತಾ ಇದ್ದೇನೆ ಅಂತ ಅನನ್ಯ ಭಕ್ತಿಯಿಂದ, ಚೂರು ಕನ್ಫ್ಯೂಷನೇ ಇರಲಿಲ್ಲ, ಕನ್ವಿಕ್ಷನ್ ಏನು. ಮಾರನೇ ದಿವಸ ನಾನು ಕೃಷ್ಣನಿಗೆ ಸುತ್ತು ಬರೋದಾ ಕಲ್ಲಿಗೋ ಗೊತ್ತಿಲ್ಲ, ಕನ್ಫ್ಯೂಷನ್ ಶುರುವಾಯಿತು. ಇವರು ಅಷ್ಟು ತಲೆಗೆಡಿಸಿಬಿಟ್ರು. ನೀವು ಕಲ್ಲಿಗೆ ಸುತ್ತು ಬರೋದು, ಕಲ್ಲಿಗೆ ದೇವರಿಗೆ ಆಕಾರ ಉಂಟಾ, ದೇವರ ಕಣ್ಣು ಕೈ ಕಾಲು ಮಗು ಉಂಟಾ, ಸುಮ್ಮನೆ ಕಲ್ಲು ಇಟ್ಟಿದ್ದಾರೆ. ಇವರಿಗೆ ಮರು ದಿವಸದಿಂದ ಅಭ್ಯಾಸದಿಂದ ಹೋಗ್ತಾರೆ, ಆದರೆ ಕೃಷ್ಣನಿಗೆ ಸುತ್ತು ಬರ್ತಾ ಇದ್ದೇನೆ ಅನ್ನೋ ಭಕ್ತಿ ಬರ್ತಾ ಇಲ್ಲ. ನಾನು ಕೃಷ್ಣನಿಗೆ ಸುತ್ತು ಬರೋದು ಬರೀ ಕಲ್ಲಿಗೂ, ಯಾರಿಗೊತ್ತು. ಚಡಪಡಿಸಿದ್ದಾರೆ, ತುಂಬ ಚಡಪಡಿಸಿದ್ದಾರೆ ಈ ಗೊಂದಲದಿಂದ. ಯಾವತ್ತೂ ಅಕಸ್ಮಾತು ನಾನು ಒಂದು ಸರ್ತಿ ನಲ್ಲಿ ಕಾರ್ಸ್ನಲ್ಲಿ ಹೋಗುವಾಗ ಆಚಾರ್ಯ ಒಮ್ಮೆ ಬನ್ನಿ ಅಂತ ಅಂಗಡಿ ಕರೆದರು. ನಾನು ಹೋದೆ. ನನಗೊಂದು ದೊಡ್ಡ ಗೊಂದಲ ಇದೆ, ನೀವು ಇದನ್ನು ಪರಿಹರಿಸಬೇಕು. ಏನು, ಈಗ ನನಗೆ ಹೀಗಾಗಿದೆ, ನಾನು ಇಷ್ಟುವರೆಗೆ ನಾನು ಬಹಳ ಅನನ್ಯ ಭಕ್ತಿಯಿಂದ ಕೃಷ್ಣನನ್ನು ಸ್ಮರಿಸಿಕೊಂಡು ಪ್ರದಕ್ಷಿಣೆ ಬರ್ತಿದ್ದೆ. ಈಗ ನನಗೆ ಆ ಭಾವನೆ, ಕೃಷ್ಣ ನಾನು ಸುತ್ತು ಬಿಡ್ತಾ ಇರೋದು ಕೃಷ್ಣನಿಗೆ ಅನ್ನೋ ಭಾವನೆ ಬರದಂತೆ ಮಾಡಿ, ಅಂದರೆ ಈಗ ಆ ಭಾವನೆ ಹೋಗಲಿಲ್ಲ. ಅದೇ ಅದು ಕನ್ಫರ್ಮ್ ಹೌದೋ ಅಲ್ವೋ ಅಂತ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತದೆ. ಇದು ನಮ್ಮ ಬುದ್ಧಿಜೀವಿಗಳು ಮಾಡ್ತಕ್ಕಂಥ ಕಾಂಟ್ರಿಬ್ಯೂಷನ್ ಸಮಾಜಕ್ಕೆ. ಅವರಿಗೆ ಸ್ವಂತಕ್ಕೇನೋ ಗೊತ್ತಿಲ್ಲ, ಆದರೆ ಇನ್ನೊಬ್ಬರು ಗೊತ್ತಿಲ್ಲದೇ ಇದ್ದವರನ್ನು ಗೊಂದಲಗೊಳಿಸೋದಕ್ಕೆ ಗೊತ್ತಿದೆ. ಅವರು ಹೀಗೆ ಹೇಳಿದಾಗ ನನಗೆ ಗೊಂದಲ ಆಗಿದೆ, ಏನು ಮಾಡೋದು ಗೊತ್ತಿಲ್ಲ. ಅವ್ರಿಗೇನು ಹೇಳಿದ್ರು ನಿಮಗೆ ಆ ಬುದ್ಧಿಜೀವಿಗಳು? ಅವರು ಹೇಳಿದರು, ದೇವರು ಆಮ್ನಿಪ್ರೆಸೆಂಟ್ ಅಲ್ವೋ, ಆಮ್ನಿಪ್ರೆಸೆಂಟ್ ಆದ ದೇವರಿಗೆ ಆಕಾರ ಉಂಟಾ? ಸೊ ಗಾಡ್ ಕೆನಾಟ್ ಹ್ಯಾವ್ ಫಾರ್ಮ್. ನೀವೊಂದು ಆಕಾರ ಪೂಜೆ, ಕಲ್ಲಿಗೆ ಕಣ್ಣು ಮೂಗು ಮಾಡಿ ಪೂಜೆ ಮಾಡ್ತಾರಲ್ಲ, ದೇವರಾಗೋದು ಹೇಗೆ? ದೇವರಿಗೆ ಆಕಾರ ಇಲ್ಲ, ದೇವರು ನಿರಾಕಾರ. ಆದ್ದರಿಂದ ನಿಮ್ಮದು ಭ್ರಮೆ ಅಂತ ಹೇಳಿದರು. ಹೌದು ಅಂದ್ಕೊಂಡೆ ದೇವರಿಗೆ. ಅದು ಹೌದಲ್ಲ ಅವರು ಹೇಳಿದ್ದು, ಸರ್ವಗತನಾದ ದೇವರಿಗೆ ಆಕಾರ ಇರುವುದು ಹೇಗೆ? ಅದು ಕಂಡಿತು. ನಾನು ಹೇಳಿದೆ, ಒಂದು ಕೆಲಸ ಮಾಡಿ, ಆ ಬುದ್ಧಿಜೀವಿಗಳನ್ನ ಇನ್ನೊಂದು ಕರೀರಿ. ಅವರು ನಿಮ್ಮನ್ನು ತಲೆ ಕೆಡಿಸಿದ್ರಲ್ಲ, ನೀವು ಅವರ ತಲೆ ಕೆಡಿಸೋ ಒಂದು ಕೆಲಸ ಮಾಡಿ. ಅವರ ಹತ್ರ ನೀವೊಂದು ಪ್ರಶ್ನೆ ಹಾಕಿ, ದೇವರು ಸರ್ವಗತ ಅಲ್ವಾ, ಆದ್ದರಿಂದ ದೇವರಿಗೆ ಆಕಾರ ಇರುವುದು ಹೇಗೆ ಅಂತ ಅವ್ರು ಕೇಳಿದ್ರಲ್ವಾ. ನೀವೊಂದು ಕೆಲಸ ಮಾಡಿ, ದೇವರು ಸರ್ವಸಮರ್ಥ ಹೌದು ಅಲ್ವೋ ಕೇಳಿ ಅವ್ರ ಹತ್ರ. ದೇವರು ಸರ್ವಸಮರ್ಥ ಹೌದು ಅಲ್ವೋ ಅಂತ. ದೇವರು ಸರ್ವಸಮರ್ಥ ಅಲ್ಲ ಅಂತ ಹೇಳಿದ್ರೆ ಆ ದೇವರು ಬೇಡ ನಮಗೆ. ವೆದರ್ ಹಿ ಈಸ್ ಆಮ್ನಿಪೊಟೆಂಟ್ ಆರ್ ನಾಟ್, ಹಿ ಈಸ್ ಆಮ್ನಿಪ್ರೆಸೆಂಟ್ ಅಂತ ಅವ್ರದ್ದು ಆಧಾರ. ಅಂದರೆ ದೇವರು ಆಮ್ನಿಪೊಟೆಂಟ್ ಹೌದೋ ಅಲ್ವೋ ಅಂತ. ಅವರು ಏನು ಹೇಳಿದ್ದು, ದೇವರು ಆಕಾಶದಂತೆ ಸರ್ವಗತ ಆದ್ದರಿಂದ ದೇವರಿಗೆ ಆಕಾರ ಇರುವುದು ಸಾಧ್ಯ ಇಲ್ಲ, ಆಕಾಶದಂತೆ ಅಂತ ಲಾಜಿಕ್. ಹಾಗಾದ್ರೆ ದೇವರು ಸರ್ವಸಮರ್ಥ ಹೌದು ಅಲ್ವೋ? ಸರ್ವಸಮರ್ಥ ಅಲ್ಲದಿದ್ದರೆ ಆ ದೇವರು ನೀವು ಇಟ್ಟುಕೊಳ್ಳಿ, ನಮಗೆ ಬೇಡ. ಸಮರ್ಥ ಹೌದಾದರೆ ಜಗತ್ತಿಗೆಲ್ಲ ರೂಪ ಕೊಟ್ಟ ದೇವರಿಗೆ ಸ್ವಂತಕ್ಕೆ ಒಂದು ರೂಪಧಾರಣೆ ಮಾಡುವ ಸಾಮರ್ಥ್ಯವಿಲ್ಲ ಅಂದರೆ ಅವನು ಹೇಗೆ ದೇವರಾಗ್ತಾನೆ? ಆಕಾಶ ಆಮ್ನಿಪ್ರೆಸೆಂಟ್ ಮಾತ್ರ, ಆಮ್ನಿಪೊಟೆಂಟ್ ಅಲ್ಲ. ಬಟ್ ಗಾಡ್ ಈಸ್ ಆಮ್ನಿಪೊಟೆಂಟ್ ಆಲ್ಸೋ. ಅದರಿಂದ ಅವನಿಗೆ ರೂಪ ಧರಿಸಬೇಕು ಅಂತ ಮನಸ್ಸಾದ್ರೆ ಧರಿಸುವ ತಾಕತ್ತಿಲ್ಲದಿದ್ದರೆ ಅವನು ದೇವರು ಹೇಗಾಗ್ತಾನೆ? ಇಡೀ ಜಗತ್ತಿಗೆ ರೂಪ ಕೊಟ್ಟವನಿಗೆ ಸ್ವಂತಕ ರೂಪ ಇಲ್ಲ ಅಂದ್ರೆ ಏನ್ರಿ? ಮತ್ತೆ ನಾನು ನಿನ್ನೆ ಹೇಳಿದೆ, ಎಂಥ ಕಷ್ಟ ನೋಡಿ. ಇವನು ಭಕ್ತ ತಪಸ್ಸು ಮಾಡೋದು, ದೇವರೇ ನಿನ್ನನ್ನು ಕಾಣಬೇಕು ಅಂತ. ದೇವರ, ಅಯ್ಯೋ ನನಗೆ ರೂಪ ಇಲ್ವಲ್ಲ, ಇದ್ದಿದ್ರೆ ಭಕ್ತನಿಗೆ ದರ್ಶನ ಕೊಡ್ತಿದ್ದೆ, ಏನು ಮಾಡಲಿ ಅಂತ ಇವನು ಒದ್ದಾಡೋದು. ಯಾಕೆ ಬೇಕು ಈ ಪ್ರಾರಬ್ಧ ಕರ್ಮಗಳು? ಅದರಿಂದ ಕೇಳಿ, ದೇವರು ಆಮ್ನಿಪ್ರೆಸೆಂಟ್ ಮಾತ್ರ ಅಲ್ಲ, ಹಿ ಈಸ್ ಆಲ್ಸೋ ಆಮ್ನಿಪೊಟೆಂಟ್. ಅದರಿಂದ ಹಿ ಕ್ಯಾನ್ ಹ್ಯಾವ್ ಎನಿ ಫಾರ್ಮ್, ಯಾವ ರೂಪದಲ್ಲೂ ತೋರಿಸ್ಬೋದು. ಒಂದು ರೂಪ ಅಲ್ಲ ನಮ್ಮ ಹಾಗೆ, ಅವನು ವಿಶ್ವರೂಪ. ದೇವರು ಯಾವ ರೂಪವು ದೇವರು, ಅದರಿಂದ ಅವನು ನಿರಾಕಾರನೂ ಹೌದು, ಅವನು ಸಾಕಾರನೂ ಹೌದು, ಅವನು ವಿಶ್ವರೂಪ. ವಿಶ್ವರೂಪನೇ ಕನ್ವಿನ್ಸ್ ಆಯಿತು. ಹೌದು, ಈಗ ನೀವು ಹೇಳಿದ ಮನವರಿಕೆ ಆಯಿತು ಅಂತ. ಪ್ರಾಯ ಮತ್ತೆ ಮರು ದಿವಸದಿಂದ ಪುನಃ ಅಂದರೆ ಈ ಕಲ್ಪನೆ ಯಾವುದೇ ಒಂದು ನಮ್ಮ ಕಣ್ಣಿ ಕಾಣದೇ ಇರತಕ್ಕಂಥ ಎಬ್ಸ್ಟ್ರಾಕ್ಟ್ ಆಗಿರತಕ್ಕಂಥ ಬಿಲೀಫನ್ನು ಶೇಕ್ ಮಾಡೋದು ಬಹಳ ಸುಲಭ. ಅದನ್ನು ಅಂಥ ಸಂದರ್ಭದಲ್ಲಿ ನಾವು ನಮ್ಮ ಪೂಜಾ ವಿಧಾನ ಎಲ್ಲೋ ದಾರಿ ತಪ್ಪಿಬಿಡ್ತೇವೆ.
ಅಂಥ ತಪ್ಪುಗಳನ್ನೆಲ್ಲ ದೇವರ್ಷಿವರ್ಯ ಐತರೇಯ ಮಹಿದಾಸ ಭಗವಂತ ಪುರುಷಾಂತರ ಅರ್ಚನಾತ್, ನಾವು ಇಂಥ ತಪ್ಪುಗಳಿಂದ ಅರ್ಚನೆಯಲ್ಲಿ ಮಾಡತಕ್ಕಂಥ ಏನು ದೋಷ ಇದ್ದರೆ ಅಥವಾ ಭಗವಂತನನ್ನು ಬಿಟ್ಟು ಇನ್ಯಾರನ್ನೋ ನಾವು ಸುಪ್ರೀಂ ಅಂತ ಅರ್ಚನೆ ಮಾಡಿದರೆ ಆ ದೋಷದಿಂದ ಮಹಿದಾಸ ಐತರೇಯ ನಮ್ಮನ್ನು ರಕ್ಷಣೆ ಮಾಡಲಿ. ಕೂರ್ಮೋ ಹರಿರ್ ಮಾಂ ನಿರೆಯಾದ ಶೇಷ, ಈ ಇರುವ ಶುರುವಿನಿಂದ ಬಂದಿದೆ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ ಅಲ್ಲಿವರೆಗೆ ಬರ್ತೀಗ. ಕೃಷ್ಣ ಮೊದಲೇ ಬಂದಿದೆ, ಪ್ರತ್ಯೇಕ ಹೇಳುವುದಿಲ್ಲ. ಇನ್ನು ಉಳಿದಿರೋದು ದಶಾವತಾರದಲ್ಲಿ ಬುದ್ಧ ಕಲ್ಕಿ ಮಾತ್ರ. ಕೂರ್ಮೋ ಹರಿರ್ ಮಾಂ ನಿರೆಯಾದ ಶೇಷ, ಕೂರ್ಮ ಅವತಾರ ಮಾಡಿದ್ದೆವು. ಕೂರ್ಮಾವತಾರದಲ್ಲಿ ಕೆಳಗೆ ಈಗ ನೋಡಿ ಕೂರ್ಮಾಸನ ಅಂತ ಹೇಳ್ತಾರೆ. ನಾವು ಮತ್ಸ್ಯ ಆದಮೇಲೆ ಕೂರ್ಮವನ್ನು ಉಪಾಸನೆ ಮಾಡ್ತಾರೆ, ಆಮೇಲೆ ವರಾಹ, ಆಮೇಲೆ ನರಸಿಂಹ ಅಲ್ವಾ ಆರ್ಡರ್. ಮತ್ಸ್ಯ ಆದಮೇಲೆ ಕೂರ್ಮ ಅವತಾರ, ಆಮೇಲೆ ವರಾಹ ಅವತಾರ, ಆಮೇಲೆ ನರಸಿಂಹ. ನಿಜವಾಗಿ ಅವತಾರ ಆದದ್ದು ಹಾಗಲ್ಲ. ಸ್ವಲ್ಪ ಕಾಮನ್ ಸೆನ್ಸ್ ಉಪಯೋಗಿಸಿದರೆ ಇದು ತಪ್ಪು ಅಂತ ಗೊತ್ತಾಗುತ್ತೆ. ಕೂರ್ಮ ಅವತಾರ ಮತ್ಸ್ಯ ಅವತಾರ ಆದ ಮೇಲೆ ಆದದ್ದು ವರಾಹ, ಆಮೇಲೆ ನರಸಿಂಹ, ಆಮೇಲೆ ಕೂರ್ಮ, ಆಮೇಲೆ ವಾಮನ. ಇದು ಒಂದು ಥರದ ಇವಲ್ಯೂಷನ್ ಥಿಯರಿಯನ್ನು ಹೇಳೋದಕ್ಕೋಸ್ಕರ ಇದನ್ನು ಬದಲಿಸಿ ಹೇಳಿದಿರೋ ಗೊತ್ತಿಲ್ಲ. ಆದರೆ ನಿಜವಾಗಿ ಕೂರ್ಮ ಅವತಾರ ಆದದ್ದು ನರಸಿಂಹ ಹಿರಣ್ಯಕಶಿಪುವನ್ನು ಕೊಂದ ಮೇಲೆ, ಆವಾಗ ಪ್ರಹ್ಲಾದ 5 ವರ್ಷದ ಮಗು. ಆಮೇಲೆ ಕೂರ್ಮಾವತಾರ ಆದ ಸಮುದ್ರ ಮಥನ ಆಗುವಾಗ ಆವಾಗ ಪ್ರಹ್ಲಾದನ ಮೊಮ್ಮಗ ಬಲಿ ಇದ್ದ. ಬಲಿ ಇದು ಸಮುದ್ರ ಮಥನದಲ್ಲಿ ಭಾಗವಹಿಸಿದ್ದ. ಹಿರಣ್ಯಕಶಿಪು ಹಿರಣ್ಯಕ್ಕೆ ಸಮ ಆಗುವಾಗ ಬಲಿ ಹುಟ್ಟೇ ಇಲ್ಲ. ಇನ್ನೊಂದು ಅವನು ಪ್ರಹ್ಲಾದ 5 ವರ್ಷದ ಮಗು. ಹಾಗಾಗಿ ಕೂರ್ಮಾವತಾರ ಆದದ್ದು ನರಸಿಂಹಾವತಾರ ಆದ ಮೇಲೆ. ಮತ್ಸ್ಯ, ವರಾಹ, ನರಸಿಂಹ, ಕೂರ್ಮ ಹಾಗಾಗಬೇಕು ಆರ್ಡರ್. ಯಾಕೆ ಬೇರೆ ಹೇಳ್ತೇವೆ ಗೊತ್ತಾ? ಅದು ಉಪಾಸನೆಗೆ ಸಂಬಂಧದ ವಿಷಯ. ಇದು ಅವತಾರದ ಆರ್ಡರು ಅದು ಅಲ್ಲಿ ಅದು ಕಾಲಕ್ರಮದಿಂದ ಅಲ್ಲ, ನಮ್ಮ ಉಪಾಸನೆಯ ಕ್ರಮದಿಂದ. ಅದು ಕ್ರೊನೊಲಾಜಿಕಲ್ ಅಲ್ಲ. ಯಾಕೆಂದರೆ ಮತ್ಸ್ಯ ಏನು ಮಾಡಿದ? ವೇದೋದ್ಧಾರ ಆಯಿತು. ವೇದೋದ್ಧಾರ ಆದರೆ ಸಾಲದು, ಆ ವೇದ ನಮ್ಮ ಮನಸ್ಸಿನಲ್ಲಿ ಬಂದು ಕೂಡಬೇಕಲ್ಲ. ವೇದ ಅಸುರರಿಂದ ವೇದವನ್ನು ಉದ್ಧಾರ ಮಾಡಿದ ಭಗವಂತ, ಅದು ನಮ್ಮ ಮನಸ್ಸಿನಲ್ಲಿ ಬಂದು ಕೂಡಬೇಕಲ್ಲ. ನಮ್ಮ ಮನಸ್ಸಿನಲ್ಲಿ ಬಂದು ಕೂಡಬೇಕಾಗಿದ್ದರೆ ನಮ್ಮ ಮನಸ್ಸು ಅನ್ನತಕ್ಕಂಥದ್ದು ಅದು ಕುಸಿತಾ ಇರ್ತದೆ ಕೆಳಕ್ಕೆ. ಮಂದರ ಮನಸ್ಸು ಅನ್ನೋದು ಮಂದರ ಕುಸಿತಾ ಇರ್ತದೆ. ಆ ಮಥನ, ವೇದದ ಮಥನ ಆಗುವಾಗ ಮನಸ್ಸು ಕುಸಿತದೆ. ಒಂದೋ ವೇದದ ಅರ್ಥ ಆಗೋದಿಲ್ಲ, ಅಥವಾ ಅಪಾರ್ಥ ಆಗತ್ತೆ, ಅಥವಾ ನಂಬಿಕೆ ಬರುವುದಿಲ್ಲ. ಈ ಮೂರರಲ್ಲಿ ಒಂದು. ಯಾವುದೋ ವೇದದ ಅರ್ಥ ಒಂದು ಬಗೆ ಆಗೋಲ್ಲ. ವೇದ ಓದ್ತಾನೆ, ಒಂದು ಅರ್ಥ ಆಗೋಲ್ಲ, ಒಂದು ಅಪಾರ್ಥ ಆಗತ್ತೆ, ಒಂದು ಯಾವ ಅರ್ಥ ಅದು ನಂಬಿಕೆ ಹುಟ್ಟೋದಿಲ್ಲ. ವೇದದಲ್ಲಿ ನಂಬಿಕೆ ಹುಟ್ಟೋದಿಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ ಮನಸ್ಸು ವೇದವನ್ನು ಗ್ರಹಣ ಮಾಡದೆ ಅದನ್ನು ಅಪನಂಬಿಕೆಯಿಂದ ಕುಸಿಯುವುದನ್ನು ಎತ್ತಿ ಹಿಡಿಯುವುದಕ್ಕೆ ಕೂರ್ಮ ಬೇಕು. ಅವನು ಮನೋಮಂದರವನ್ನು ಎತ್ತಿ ಹಿಡಿಬೇಕು. ಅದಕ್ಕೆ ಎರಡನೇದ್ದು ಕೂರ್ಮ. ಆ ಕೂರ್ಮ ಆದಮೇಲೆ ಮೂರನೇದ್ದು ವರಾಹ. ಯಾಕೆಂದರೆ ಅಲ್ಲಿಂದ ಆಸನ ಮತ್ತೆ ನಾವು ಧ್ಯಾನ ಕೊಡಬೇಕಾದ್ರೆ ಆಸನ ಶುದ್ಧ್ಯರ್ಥೇ ವಿನಿಯೋಗ. ಆಸನ ಅಲ್ಲಿ ಹೇಳಿದ್ದಲ್ಲ, ವರಾಹ ಭೂಮಿಯನ್ನು ಎತ್ತಿಕೊಟ್ಟು ನಮಗೆ ಆಸನವನ್ನು ಒದಗಿಸಿದ. ಆಸನದಲ್ಲಿ ಕೂತಾಗ ದುಷ್ಟಶಕ್ತಿಗಳು ನಮಗೆ ಧ್ಯಾನ ಮಾಡದಂತೆ ತಡೀತಾವೆ. ಅದಕ್ಕೆ ಮತ್ತೆ ನರಸಿಂಹ ಬೇಕು. ಹೀಗೆ ಇದು ಅಂತರಂಗದ ಧ್ಯಾನದ ಪ್ರೊಸೀಜರ್ನಲ್ಲಿ ಈ ಆರ್ಡರ್ ಸರಿಯಾಗುತ್ತೆ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ. ಹಾಗಾಗಿ ನಮ್ಮ ಕೂರ್ಮನ ಕೆಲಸ ಏನು ಅಂದರೆ, ಸಮುದ್ರ ಮಥನದಲ್ಲಿ ಮಂದರ ಪರ್ವತ ಕುಸಿತು ಎತ್ತಿ ಹಿಡಿದ ಅಷ್ಟೇ ಅಲ್ಲ, ನಿರೆಯಾತ್ ಅಶೇಷಾತ್ ಅನ್ನು. ಕೂರ್ಮೋ ಹರಿರ್ಮಾಂ ನಿರೆಯಾತ್ ಅಶೇಷಾತ್. ಸಮಸ್ತ ನಿರೆಯ ಅಂತಂದರೆ ಅಧಃಪಾತ. ಎಲ್ಲ ವಿಧದ ಅಧಃಪಾತದಿಂದಲೂ ಕೂರ್ಮ ನಮ್ಮನ್ನು ರಕ್ಷಿಸಿದೆ. ಜೀವನದಲ್ಲಿ ನಿರೆಯ ಅಂದರೆ ನರಕಕ್ಕಷ್ಟೇ ಹೋಗೋದಲ್ಲ, ನಾವು ಜೀವನದಲ್ಲಿ ಪ್ರತಿಕ್ಷಣ ಕುಸಿತಾ ಇರ್ತೇವೆ. ನಿರೆಯ ಅಂದರೆ ಕೆಳಕ್ಕೆ ಬೀಳುವುದು, ಜಾರುವುದು. ಜೀವನದಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿ ನಾವು ಕುಸಿತಾ ಇರ್ತೇವೆ, ಜಾರುತ್ತಾ ಇರ್ತೇವೆ. ಅದು ಎಲ್ಲರಿಂದ ನಮ್ಮನ್ನು ಎತ್ತಿ ಹಿಡಿಬೇಕಾದವನು ಕೂರ್ಮ. ಹಾಗಾಗಿ ಈ ಧ್ಯಾನಕ್ಕೆ ಕೂತ್ಕೊಳ್ಳುವಾಗ ಈಗಿಲ್ಲೇ ಇಲ್ಲ, ಕೂರ್ಮಾಸನ ಮಾಡಿದಲ್ಲಿ ಕೂತ್ಕೊಳ್ತಿದ್ರು. ಆ ಮಣೆಯಲ್ಲಿ ಕೂರ್ಮವನ್ನು ಆಕಾರ ಮಾಡಿ ಕೂರ್ಮಾಸನದಲ್ಲಿ ಕೂಡ್ತಿದ್ರು. ಅದು ನಮ್ಮನ್ನ ಧ್ಯಾನದಲ್ಲಿ ಕುಸಿಯದಂತೆ ಕೂರ್ಮ ಎತ್ತಿ ಹಿಡಿಯಬೇಕು. ಕೂರ್ಮೋ ಹರಿರ್ಮಾಂ ನೆರೆಯಾದ ಶೇಷ.